So hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವೆಲ್ಲ ನನಗೆ 2025 ಬೋರ್ಡ್ ಎಕ್ಸಾಮ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿಸ್ತಿದ್ದೀನಿ. ಸೊ ಇವೆಲ್ಲ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ಸೊ ನಿಮಗೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ಸಿಂದ ತೊಗೊಂಡು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತಿದೆ ಅಂದರೆ ನಾವು ಯಾವ ಕ್ವಶನ್ಸ್ ಯಾವ ಥರ ಸಾಲ್ವ್ ಮಾಡ್ತೀನಿ ಅಂದರೆ, ಸೊ ನಾವು ಈಗ ನೋಡಿ ಪ್ರಾಬಬಿಲಿಟಿ ಚಾಪ್ಟರ್ ಇದೆಲ್ಲ, ಪ್ರಾಬಬಿಲಿಟಿ ಚಾಪ್ಟರಿಂದ ಯಾವ್ಯಾವ ಕ್ವಶನ್ ಕೇಳ್ತಾನೆ ಅಂದರೆ, ಒಂದು MCQ ಕೇಳ್ತಾನೆ, ಒಂದು 2 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳ್ತಾನೆ, ಒಂದು 5 ಮಾರ್ಕ್ಸಿಂದ ಕ್ವಶನ್ ಕೇಳ್ತಾನೆ. ಈ ಥರ ನಮಗೆ ಈ ಚಾಪ್ಟರಿಂದ ಯಾವ್ಯಾವ ಕ್ವಶನ್ ಕೇಳ್ತಾನೆ ಆವಾಗ ಕ್ವಶನ್ಸೇ ಸಾಲ್ವ್ ಮಾಡಿಸ್ತೀನಿ. ಓಕೆ, ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ನಿಮಗೆ ಟೈಮು ನಾನು ಭಾಳ ಸೇವ್ ಮಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ನಾನೇನು ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಲ್ಲ, ಓಕೆ, ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿ ಚಾಪ್ಟರ್ ವೈಸು ವಿಡಿಯೋ ವೈಸು ನಾನು ಮಾರ್ಕ್ಸ್ ವೈಸ್ ಈಗ ಸಪೋಸ್ ಈ ಚಾಪ್ಟರಿಂದ ಈ ಥರದ್ದು ಕ್ವಶನ್ ಕೇಳ್ತಾರೆ, ಆ ಥರದ್ದು ಆ ಚಾಪ್ಟರಲ್ಲಿ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮಾಡಿರ್ತೀನಿ. ಅದೇ ಥರ ಈ ಪ್ರಾಬಬಿಲಿಟಿ ಹೆಂಗಿದೆ ಅದೇ ಥರ ಪ್ರತಿಯೊಂದು ಚಾಪ್ಟರ್ದು ಯಾವ್ಯಾವ ಥರದ್ದು ಕ್ವಶನ್ ಕೇಳ್ತಾರೆ ಅವೆಲ್ಲ ಕ್ವಶನ್ಸು ನಾನು ಸಾಲ್ವ್ ಮಾಡಿ ಸೊ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ನೋಡಿಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಮತ್ತು ಇವೆಲ್ಲ ಕ್ವಶನ್ಸು ನಾನು ಸಾಲ್ವ್ ಮಾಡಿಸಿದ್ಮೇಲೆ, ನಾನು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ, ಸೊ ಎಕ್ಸಸೈಸ್ ವೈಸು ಕಾನ್ಸೆಪ್ಟ್ ವೈಸ್ ಕ್ವಶನ್ ಸಾಲ್ವ್ ಮಾಡೋಣ, ಮತ್ತು KCET ಮತ್ತು JEE ಮೇನ್ಸು ಕ್ವಶನ್ಸ್ ಸಾಲ್ವ್ ಮಾಡಿಸೋಣ. ಓಕೆ, ಸೊ ನಾವು ಇವೆಲ್ಲ ಕ್ಲಾಸಸ್ ಮಾಡಿರ್ತೀನಲ್ಲ, ಇವೆಲ್ಲ ಕ್ಲಾಸಸ್ದು PDF ನೋಟ್ಸ್ ಇರುತ್ತೆ. ಓಕೆ, ಆ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೋಡಿಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡ್ಕೋಬೋದು. ಓಕೆ, ಸೊ ನಾನು ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವ್ರ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೋಬೋದು. ನಾವು ವಿ ವಿಲ್ ಗೋ ಫಾರ್ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಮಗೆ ಪ್ರಾಬಬಿಲಿಟಿ ಇದೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀವಿ. ಈಗ ಸದ್ಯ ಫಸ್ಟ್ ಇಯರ್ದು ಈಗ ನಾವೇನು ಮಾಡೋಣ ಅಂದರೆ ಇಂಪಾರ್ಟೆಂಟ್ MCQ ಕ್ವಶನ್ಸ್ ಮಾಡೋಣ. ಇವು ಕ್ವಶನ್ಸ್ ನೋಡಿ ನಿಮಗೆ KCETಗೂ ಕೇಳಬಹುದು. ಓಕೆ, ಸೊ ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ KCET, ಬಟ್ ಈ ಥರದ ಕ್ವಶನ್ಸ್ ಕೇಳ್ಬೋದು. ನಾನು KCETಗೂ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಮಗೆ ನಾರ್ಮಲ್ ಪ್ರಾಬಬಿಲಿಟಿಯಿಂದ ಯಾವ ಥರದ ಕ್ವಶನ್ ಕೇಳಿದ್ರೆ ಅಂತೇಳಿ KCETಗೂ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಬಟ್ ಇಟ್ ಈಸ್ ಫಾರ್ ಬೋರ್ಡ್ಸ್ಗೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರ್ಬೋದು. ನನಗೆ ನೀವು ಈ ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ನೀವು MCQ ಅಲ್ಲಿ MCQ ಅಲ್ಲಿ ಪ್ರಾಬಬಿಲಿಟಿಯಿಂದ ಯಾವ ಕ್ವಶನ್ಸು ಮಿಸ್ ಮಾಡೋಕ್ಕಾಗಲ್ಲ. ನೀವು ಆರಾಮಾಗಿ MCQ ಸಾಲ್ವ್ ಮಾಡ್ತೀರಾ ಪ್ರಾಬಬಿಲಿಟಿಯಿಂದ. ಬಟ್ KCETಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಓಕೆ, ದಿಸ್ ಇಸ್ ಡೆಡಿಕೇಟೆಡ್ ಫಾರ್ ಬೋರ್ಡ್. ಬಟ್ KCET ಕೇಳಲ್ಲ ಇಲ್ಲ, ಕೇಳಿದ್ರೆ ಕೇಳ್ಬೋದು. ಇಲ್ದಿರೋದ್ರೊಳಗೆ ಕ್ವಶನ್ಸು KCETಲಿ ಬಂದರೆ ಬರ್ಬೋದು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಏನು? ಸೊ ನಮಗೆ ಪ್ರಾಬಬಿಲಿಟಿ ಅಂದರೆ ಏನು? ಪ್ರಾಬಬಿಲಿಟಿ ಅಂದರೆ ಸೊ ನಾನು ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ, ಪ್ರೀವಿಯಸ್ ವಿಡಿಯೋಸ್ ಮಾಡುವಾಗ ಇದನ್ನು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸೊ ಪ್ರಾಬಬಿಲಿಟಿ ಇಸ್ ನಥಿಂಗ್ ಬಟ್ ವಾಟ್ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತೀವಿ, ಪ್ರಾಬಬಿಲಿಟಿ ಅಂತ ಅಂತೀವಿ. ಅದನ್ನೇ ಇಲ್ಲಿ ಬರ್ದಿದೆ. ಓಕೆ, ಈಗ ನೋಡಿ ಇನ್ನೊಂದೇನು, ಸೊ ನಾವು ಕಾಯಿನ್ನ ಟಾಸ್ ಮಾಡ್ತೀವಿ. ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಏನು ಬರ್ತವೆ? ಹೆಡ್ ಇರ್ತಾವೆ, ಟೇಲ್ ಬರ್ತಾವೆ, ಅವು ಔಟ್ಕಮ್ಸ್ ಬರೀಬೇಕು. ಓಕೆ, ಆ ಥರದ ಈಗ 2 ಕಾಯಿನ್ಸ್ನ ಟಾಸ್ ಮಾಡಿದ್ರೆ ಎಷ್ಟು ಔಟ್ಕಮ್ಸ್ ಬರ್ತವೆ, ಈಗ 3 ಕಾಯಿನ್ಸ್ನ ಟಾಸ್ ಮಾಡಿದಾಗ ಔಟ್ಕಮ್ಸ್ ಎಷ್ಟು ಬರ್ತವೆ ಅದು ಗೊತ್ತಿರಬೇಕು ನಮಗೆ. ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. ನಾವು ಜಸ್ಟ್ ಇಲ್ಲೇನಿದೆ, ಒಂದು ಕಾಯಿನ್ ಇಸ್ ಟಾಸ್ಡ್. ಓಕೆ, ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಏನಾಗುತ್ತೆ? 2 to the power ನಮಗೆ ಯಾವ ಹೆಡ್ ಅಥವಾ ಟೇಲ್ ಬರ್ತಾವೆ ಅಂದರೆ 2 to the power 1 ಅಂತ. ಒಂದ್ಸಲ ಟಾಸ್ ಮಾಡಿದ್ವಿ, ಒಂದ್ಸಲ 2 ಔಟ್ಕಮ್ಸ್ ಎಷ್ಟು? 2 ಬರ್ತಾವೆ. 2 ಬರ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಎಷ್ಟು ಸಲ ಟಾಸ್ ಮಾಡಿದ್ರೆ ಒಂದ್ಸಲ, ಅದಕ್ಕೆ 2 to the power 1 ದಟ್ ಈಸ್ ಈಕ್ವಲ್ ಟು ಹೆಡ್ ಅಥವಾ ಟೇಲ್. ಅದೇ ಇಲ್ಲಿ ನೋಡಿ 2 ಟೈಮ್ಸ್ ನಾನು ಕಾಯಿನ್ನ ಟಾಸ್ ಮಾಡಿ 2 ಟೈಮ್ಸ್ ಕಾಯಿನ್ನ ಟಾಸ್ ಮಾಡಿದ್ರೆ ಔಟ್ಕಮ್ಸ್ ಎಷ್ಟು ಬರ್ತವೆ? 2ನೇ ಬರೋದು ನಮ್ಗೆ ಎಷ್ಟು ಸಲ ಟಾಸ್ ಮಾಡಿದ್ದೀವಿ? 2 ಟೈಮ್ಸ್ ಟಾಸ್ ಮಾಡಿ, ಅದಕ್ಕೋಸ್ಕರ 2 to the power 2 ಅಂತ ಬರ್ಕೊಂಡಿದ್ದೀನಿ. 2 to the power 2 ಅಂದರೆ ಎಷ್ಟಾಗುತ್ತೆ? 4 ಆಗುತ್ತೆ. ಅಂದರೆ 4 ಔಟ್ಕಮ್ಸ್ ಬರ್ತವೆ. 4 ಔಟ್ಕಮ್ಸ್ ಯಾವ ಥರ ಬರ್ಕೋಬೇಕಂದ್ರೆ, ಫಸ್ಟ್ ನೋಡಿ 2 ಹೆಡ್ ಬರ್ಕೊಳ್ಳಿ, 2 ಟೇಲ್ ಬರ್ಕೊಳ್ಳಿ, ಆಮೇಲೆ ಒಂದು ಹೆಡ್ ಟೇಲ್ ಅಂತ ಬರ್ಕೊಳ್ಳಿ. ಔಟ್ಕಮ್ಸ್ ಬರ್ಕೊಳ್ಳೋದು ನಿಮಗೆ ಸೊ ಅರ್ಥ ಆಗ್ಬೇಕು. ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿದ್ರದ್ದು. ಓಕೆ, ಇವೆಲ್ಲ ಔಟ್ಕಮ್ಸ್ ಹೆಂಗೆ ತೊಗೋಬೇಕಂತ. ಸೊ ಅದೇ ಥರ 3 ಟೈಮ್ಸ್ ಕಾಯಿನ್ನ ಟಾಸ್ ಮಾಡಿದಾಗ ಅನ್ಬೋದು, 3 ಟೈಮ್ಸ್ ಕಾಯಿನ್ನ ಟಾಸ್ ಮಾಡಿದಾಗ ನಮಗೆ ಸೊ 2 to the power 3 ಟೈಮ್ಸ್ನ ಕಾಯಿನ್ನ ಟಾಸ್ ಮಾಡಿ 3 ಟೈಮ್ಸ್ನ ಕಾಯಿನ್ನ ಟಾಸ್ ಮಾಡಿ 2 to the power 3 ಆಗುತ್ತೆ. 2 to the power 3 ಅಂದರೆ ಎಷ್ಟಾಗುತ್ತೆ? 8 ಆಗುತ್ತೆ. ಸೊ ಅಂದರೆ ಮೀನಿಂಗ್ ನೋಡಿ, ಅಂದರೆ ಫಸ್ಟ್ ಏನು ಮಾಡಬೇಕು? 8 ಔಟ್ಕಮ್ಸ್ ಬರ್ತಾವೆ. 8 ಔಟ್ಕಮ್ಸ್ ನೀವು ಹೆಂಗೆ ಬರ್ಕೊಳ್ತೀರಾ ಅಂದರೆ, ನಿಮಗೆ ಫಸ್ಟ್ 4 ಹೆಡ್ ಬರ್ಕೋಬೇಕು, ಆಮೇಲೆ 4 ಟೇಲ್ ಬರ್ಕೋಬೇಕು, ಆಮೇಲೆ ಎಷ್ಟು? 2 ಹೆಡ್ಸ್ 2 ಟೇಲ್ಸ್, 2 ಹೆಡ್ಸ್ 2 ಟೇಲ್ಸ್. ಅದೇ ಥರ 1 ಹೆಡ್ 1 ಟೇಲ್, 1 ಹೆಡ್ 1 ಟೇಲ್, 1 ಹೆಡ್ ಟೇಲ್, ಹೆಡ್ ಟೇಲ್, ಈ ಥರ ಬರ್ಕೋಬೇಕು. ನೀವು ಬೇಕಾದ್ರೆ ಔಟ್ಕಮ್ಸ್ ಬರ್ಕೊಳ್ಳಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ನೋಡಿ ಅರ್ಥ ಮಾಡ್ಕೊಂಡು ಬರ್ಕೋಬೇಕು. ಓಕೆ, ಸೊ ಜಸ್ಟ್ ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್.
ಓಕೆ, ಸೊ ನಾವು ಈಗ ನೋಡಿ ಈಗ ಏನು ಮಾಡಿ, ಈಗ ಅದೇ ಥರ ನಮಗೆ 4 ಕಾಯಿನ್ನ ಟಾಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನಾವು 4 ಕಾಯಿನ್ನ ಟಾಸ್ ಮಾಡಿದ್ದೇವೆ ಅಂತ ಅನ್ಕೊಳ್ಳಿ. ಈ 4 ಕಾಯಿನ್ನ ಟಾಸ್ ಮಾಡಿದ್ರೆ ಔಟ್ಕಮ್ಸ್ ಏನು ಬರ್ತಾವೆ ನಮಗೆ ನೋಡಿ. ಕಾಯಿನ್ನ ಎಷ್ಟಲ್ಲಿ ಟಾಸ್ ಮಾಡಿ 4 ಟೈಮ್ಸ್, ಅದಕ್ಕೆ 2 to the power 4 ಬರ್ಕೊಳ್ಳಿ. ಅಂದ್ರೆ 2 to the power 4 ಅಂದ್ರೆ ಎಷ್ಟು 16 ಔಟ್ಕಮ್ಸ್ ಬರ್ತವೆ. 16 ಔಟ್ಕಮ್ಸ್ ನಾವು ಯಾವ ಥರ ಬರ್ಕೋಬೇಕಂದ್ರೆ 8 ಹೆಡ್ ಬರ್ಕೋಬೇಕು, 8 ಟೇಲ್ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 4 ಹೆಡ್ 4 ಟೇಲ್, ನೆಕ್ಸ್ಟ್ 4 ಹೆಡ್ 4 ಟೇಲ್, ನೆಕ್ಸ್ಟ್ 4 ಹೆಡ್ 4 ಟೇಲ್ ಆಯ್ತಾ. ನೆಕ್ಸ್ಟ್ 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್, ನೆಕ್ಸ್ಟ್ 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್, ನೆಕ್ಸ್ಟ್ ಅದಾಯ್ತಾ 1 ಹೆಡ್ 1 ಟೇಲ್, 1 ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್. ಈ ಥರ ಬರ್ಕೋಬೇಕು. ಈ ಥರ ಬೇಕಾದ್ರೆ ನೀವು ನಾರ್ಮಲ್ ಆಗಿ ಒಂದೊಂದೇ ಒಂದು ಬರ್ಕೊಂಡ್ರೆ ನಿಮ್ಗೆ ಬರಲ್ಲ ಅದು. ಓಕೆ, ನಾರ್ಮಲ್ ಆಗಿ ಈ ಥರ ನೀವು ಕಾನ್ಸೆಪ್ಟು ನೀವು ಅಥವಾ ನೀವು ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ನೋಡಿ. ಫಸ್ಟ್ ಏನು ಮಾಡಿ 4 ಹೆಡ್ 8 ಹೆಡ್ ಟೇಲ್ ಬರ್ಕೊಳ್ಳಿ, ಟೇಲ್ ಬರ್ಕೊಳ್ಳಿ. ಆಮೇಲೆ 4 ಹೆಡ್ 4 ಟೇಲ್, 4 ಹೆಡ್ 4 ಟೇಲ್, ನೆಕ್ಸ್ಟ್ 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್, 2 ಹೆಡ್ 2 ಟೇಲ್, ಈ ಥರ ಬರ್ಕೊಂಡು ಆಮೇಲೆ 1 ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್, ಹೆಡ್ ಟೇಲ್. ಇದು ಇಷ್ಟು ಈ ಥರ ಬರ್ಕೊಂಡ್ರೆ ನೀವು ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ಇಷ್ಟು ಬರ್ಕೊಳ್ಳೋದು ಗೊತ್ತಿರಬೇಕು. ನಾವು ನೆಕ್ಸ್ಟ್ ನೋಡ್ತೀನಿ ನೋಡಿ. ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಈಗ ಡೈನ ಟಾಸ್ ಮಾಡಿದೆ, ಡೈನ ರೋಲ್ ಮಾಡಿದಾಗ ಏನು ಬರ್ತಾವೆ ಔಟ್ಕಮ್ಸ್. ಇಲ್ಲಿ ನೋಡಿ 1 ಡೈನ ರೋಲ್ ಮಾಡಿದ್ದೀವಿ ಅಂತ ಅನ್ಕೊಳ್ಳಿ. ಓಕೆ, ಸೊ 1 ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಎಷ್ಟು ಬರ್ತವೆ ನಮ್ಗೆ. ಟೋಟಲ್ ಆಗಿ ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಎಷ್ಟು ಇರುತ್ತೆ 1 2 3 4 5 6 ಬರ್ತಾವೆ. ಹೌದಾ, ನಾವು ಒಂದೇ ಸಲ ರೋಲ್ ಮಾಡಿದ್ವಿ. ಒಂದೇ ಸಲ ಡೈನ ರೋಲ್ ಮಾಡಿದ್ರೆ ಔಟ್ಕಮ್ಸ್ 6 to the power 1. ಒಂದು ಸಲ ರೋಲ್ ಮಾಡಿ ಅದಕ್ಕೋಸ್ಕರ 6 to the power 1 ದಟ್ ಈಸ್ ಈಕ್ವಲ್ ಟು 6 ಬಂತು. ಅದೇ ಥರ ಈಗ ನೋಡಿ ಇವು ಔಟ್ಕಮ್ಸ್ 1 2 3 4. ಅದೇ ಥರ ನಾನು 2 ಟೈಮ್ಸ್ ಡೈನ ರೋಲ್ ಮಾಡಿದ್ದೇನೆ. 2 ಟೈಮ್ಸ್ ಡೈ ರೋಲ್ ಮಾಡಿದ್ರೆ ಏನಾಗುತ್ತೆ 6 to the power 2, 6 to the power 2 ದಟ್ ಈಸ್ ಈಕ್ವಲ್ ಟು 6 ಸ್ಕ್ವೇರ್, 6 to the power 2 ಅಂದ್ರೆ ಎಷ್ಟಾಗುತ್ತೆ 36. ಇವು 36 ಔಟ್ಕಮ್ಸ್ ಬರ್ತದೆ. ಈಗ ನೋಡಿ ಅದೇ ಥರ ನಾನು 3 ಟೈಮ್ಸ್ ಡೈನ ರೋಲ್ ಮಾಡಿದ್ವಿ, 3 ಟೈಮ್ಸ್ ಡೈ ರೋಲ್ ಮಾಡಿದ್ವಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ 6 to the power ಎಷ್ಟಾಗುತ್ತೆ 6 to the power 3 ಆಗುತ್ತೆ. ಅಂದ್ರೆ 6 ಕ್ಯೂಬ್ ಅಂತ ಅರ್ಥ. 6 ಕ್ಯೂಬ್ ಅಂದ್ರೆ ಎಷ್ಟು ಔಟ್ಕಮ್. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರುತ್ತೆ 216 ಬರುತ್ತೆ. ಇದು ನಾವು ಡೈನ 3 ಟೈಮ್ಸ್ ರೋಲ್ ಮಾಡಿದಾಗ ಎಷ್ಟು ಬರುತ್ತೆ ಔಟ್ಕಮ್ಸು ನಮಗೆ 216 ಬರುತ್ತೆ. ಇಷ್ಟು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಕ್ವಶನ್ಸ್ ಹೋಗ್ಬಿಡ ನೆಕ್ಸ್ಟ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ನೋಡಿ ಈಗ ನಾವು ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಓಕೆ, ಸೊ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ ಏನು? ಈ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ ನಮಗೆ ನೋಡಿ 2 ಇವೆಂಟ್ಸ್ ಇದಾವೆ ಅಂತ ನೋಡಿ. ಅದರಲ್ಲಿ ಎರಡು ಇವೆಂಟ್ಸ್ ಅಲ್ಲಿ ನಮ್ಗೆ ಯಾವುದೇ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು. ಓಕೆ, ಆ 2 ಇವೆಂಟ್ಸ್ ಇದಾವೆ ಅಂತ ನೋಡಿ. ಆ 2 ಇವೆಂಟ್ಸ್ ಅಲ್ಲಿ ಯಾವುದೇ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು. ಲೆಟ್ ಅಸ್ ಕನ್ಸಿಡರ್ ಒಂದು ಯಾವ್ದಾದ್ರು ನಮಗೆ ಒಂದು ಡೈನ ರೋಲ್ ಮಾಡಿದ್ವಿ ಅನ್ಕೊಳ್ಳಿ. ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಏನು ಬರ್ತದೆ 1 2 3 4 5 6. ಸೊ ಒನ್ ಇವೆಂಟ್ ಎ ಅನ್ನೋದು ಇವೆಂಟ್ ಏನಿದೆ ಅಂತ ಅನ್ಕೊಳ್ಳಿ. ಎ ಇವೆಂಟ್ ಅನ್ನೋದು ನಮಗೆ ಇವೆಂಟ್ ಆಫ್ ಗೆಟಿಂಗ್ ಆಡ್ ನಂಬರ್ಸ್. ಆಡ್ ನಂಬರ್ ಏನಿರುತ್ತೆ 1 3 5 ಬರ್ತಾವೆ. ಓಕೆ, ಅದೇ ಬಿ ಅನ್ನೋ ಇವೆಂಟ್ ನೋಡಿ. ಬಿ ಅನ್ನೋ ಇವೆಂಟ್ ನಮಗೆ ಇವೆಂಟ್ ಆಫ್ ಗೆಟಿಂಗ್ ಈವನ್ ನಂಬರ್ಸ್ ಬರ್ಕೊಂಡು. ಸೊ ಆಡ್ ನಂಬರ್ಸ್ ಈವನ್ ನಂಬರ್ ನಮಗೆ ಇವೆರಡದ ಇಂಟರ್ಸೆಕ್ಷನ್ ಮಾಡಿ ನೋಡೋ ಏನಾಗುತ್ತೆ. ಸೊ ಇವೆರಡದ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಏನಾಗುತ್ತೆ ನಮ್ಗೆ ಏನಾದ್ರು ಕಾಮನ್ ಎಲಿಮೆಂಟ್ಸ್ ಇದಾವ ಇಲ್ಲಲ್ಲ. ಸೊ ಕಾಮನ್ ಎಲಿಮೆಂಟ್ಸ್ ಇಲ್ಲಲ್ಲ ಅಂತ ಅದಕ್ಕೋಸ್ಕರ ಏನಾಗುತ್ತೆ ಇದು ಎಂಟಿ ಸೆಟ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಅಂದರೆ ಯಾವ ಇವೆಂಟ್ಸು ಓಕೆ ಎರಡು ಇವೆಂಟ್ಸು ಅದರಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇರಬಾರ್ದು, ಅಥವಾ 2 ಇವೆಂಟ್ಸ್ದು ಇಂಟರ್ಸೆಕ್ಷನ್ ಮಾಡಿದಾಗ ಎಂಟಿ ಸೆಟ್ ಬಂದಾಗ ಓಕೆ ಅದ್ರದ್ದು ಎಂಟಿ ಸೆಟ್ ಅಂತ ಸೊ ದೋಸ್ ಇವೆಂಟ್ಸ್ ವಿ ಕಾಲ್ಡ್ ಆಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಎ ಆ್ಯಂಡ್ ಬಿ ಆ್ಯಂಡ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತೀವಿ. ಇದ್ರದ್ದು ಪ್ರಾಬಬಿಲಿಟಿ ಏನು ಬರುತ್ತೆ probability of A and B. Probability of A and B is nothing but probability of A intersection B ಅಂತ ಅರ್ಥ. Why? Because I have told you. So ನಮಗೆ R ಅಂದ್ರೆ ಯೂನಿಯನ್, and ಅಂದ್ರೆ ಇಂಟರ್ಸೆಕ್ಷನ್ ಅಂತ ಹೇಳಿದ್ರಿ. ಅವರು and is nothing but A and probability of A and B ಅಂತ ಕೊಟ್ಟರೆ that is nothing but probability of A intersection. ಇಲ್ಲಿ ಎಲಿಮೆಂಟ್ಸ್ ಇಲ್ಲ ಅಂದ್ರೆ probability of number of element present in A intersection B divided by total number of outcomes ಅಂತ ಬರೀತಿದ್ವಾ. ಬಟ್ ಇಲ್ಲಿ ಎಲಿಮೆಂಟ್ಸ್ ಇಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು 0 ಆಯ್ತು. ದಟ್ ಈಸ್ ಪ್ರಾಬಬಿಲಿಟಿ ಏನು ಬರ್ತದೆ ಪ್ರಾಬಬಿಲಿಟಿನೂ 0 ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ದ ಪ್ರಾಬಬಿಲಿಟಿ ಆಫ್ ನಮಗೆ ಎ ಆ್ಯಂಡ್ ಬಿ ದಟ್ ಈಸ್ ಈಕ್ವಲ್ ಟು ಏನು ಬರ್ತದೆ ಅಥವಾ ಎ ಇಂಟರ್ಸೆಕ್ಷನ್ ಬಿ ಯು ಕ್ಯಾನ್ ರೈಟ್ ಆಸ್ 0 ಅಂತ ಬರೀಬೇಕು. ಓಕೆ, ದಿಸ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಮಾಡುತ್ತೆ, ಎ ಬ್ಯಾಗ್ ಕಂಟೈನ್ಸ್ 9 ಡಿಸ್ಕ್. ಬ್ಯಾಗಲ್ಲಿ ಏನಿದ್ದಾವೆ 9 ಡಿಸ್ಕ್ ಇದಾವೆ. ಬ್ಯಾಗ್ ಕಂಟೈನ್ಸ್ 9 ಡಿಸ್ಕ್ ಆಫ್ ವಿಚ್ 4 ಆರ್ ರೆಡ್. 4 ಏನಿದಾವೆ ರೆಡ್ ಇದಾವೆ, 4 ರೆಡ್. ಓಕೆ, ನೆಕ್ಸ್ಟ್ 3 ಆರ್ ಬ್ಲೂ, 3 ಬ್ಲೂ ಇದಾವೆ. ಓಕೆ, ನೆಕ್ಸ್ಟ್ 2 ಆರ್ ಯೆಲ್ಲೋ, 2 ಯೆಲ್ಲೋ ಇದಾವೆ. ಸೊ 2 ಯೆಲ್ಲೋ ಇದಾವೆ. ನೆಕ್ಸ್ಟ್ ಎ ಡಿಸ್ಕ್ ಈಸ್ ಡ್ರಾನ್. ಅದ್ರೊಳಗೆ ಇಷ್ಟು ಇದಾವೆ. ಟೋಟಲ್ ಆಗಿ ಒಂದು ಬ್ಯಾಗಲ್ಲಿ ಇಷ್ಟು ನಮಗೆ ಡಿಸ್ಕ್ಸ್ ಇದಾವೆ. ಅದರಲ್ಲಿ ಎ ಡಿಸ್ಕ್ ಈಸ್ ಡ್ರಾನ್ ರ್ಯಾಂಡಮ್ ಫ್ರಮ್ ದಿ ಬ್ಯಾಗ್. ಓಕೆ, ಒಂದು ಡಿಸ್ಕ್ನ ತೆಗೆದಿದ್ವಿ ಅಲ್ಲಿಂದ, ಒಂದು ಡಿಸ್ಕ್ನ ಅಲ್ಲಿಂದ ತೆಗೆದಿದ್ದೀವಿ. ದ ಪ್ರಾಬಬಿಲಿಟಿ ದೆನ್ ಇಟ್ ಈಸ್ ಎ ರೆಡ್. ಆ ಡಿಸ್ಕ್ ರೆಡ್ ಆಗೋ ಚಾನ್ಸಸ್ ಎಷ್ಟು ಅಂತ ಹೇಳ್ತಾರೆ. ಪ್ರಾಬಬಿಲಿಟಿ ಆಫ್ ರೆಡ್ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ರೆಡ್ ದಟ್ ಈಸ್ ಈಕ್ವಲ್ ಟು ಟೋಟಲ್ ರೆಡ್ ಬಾಲ್ ಎಷ್ಟು ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ನಮ್ಮ ಫೇವರಲ್ಲಿ ಯಾವುದು ರೆಡ್ ಬಾಲ್ ಎಷ್ಟು ಇದಾವೆ ಟೋಟಲ್ ನಮಗೆ 4 ಇದಾವೆ. 4 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತಾವೆ ನೋಡಿ. ಇವೆಲ್ಲ ಆ್ಯಡ್ ಮಾಡಿ
4 + 3 ಮಾಡಿದ್ರೆ ಏನಾಗುತ್ತೆ 7 ಆಗುತ್ತೆ, 7 + 2 ಮಾಡಿದ್ರೆ 9 ಆಗುತ್ತೆ. ನಮಗೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತವೆ 9 ಬರ್ತವೆ. ನಮಗೆ ನಮ್ಮ ಫೇವರಲ್ಲಿ ಎಷ್ಟು ಅದಾವೆ ರೆಡ್ ಎಷ್ಟು ಅದಾವೆ ನಮಗೆ ಟೋಟಲ್ ಡಿಸ್ಕ್ 4 ಇದೆ, 4/9. So this is what the correct answer. ನಮಗೆ 4/9 is right. ಓಕೆ, ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮ್ಗೆ ಅದೇ ಎಕ್ಸಾಕ್ಟ್ಲಿ ಈಗ ಮಾಡಿದ್ದೀವಿ. ಟೋಟಲ್ ಆಗಿ ವಾಟ್ ಈಸ್ ದ ಪ್ರಾಬಬಿಲಿಟಿ, ಸೇಮ್ ಅದೇ ಸೇಮ್. ಎ ಡಿಸ್ಕ್ ಈಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದ ಬ್ಯಾಕ್. ಒಂದು ಡಿಸ್ಕ್ ತಗೊಂಡಿದ್ವಿ, ಇಷ್ಟು 9 ಡಿಸ್ಕ್ ಅಲ್ಲಿ ಟೋಟಲ್ ಇಲ್ಲಿ ಎಷ್ಟು ಇದಾವೆ 9 ಡಿಸ್ಕ್ ಅದಾವೆ. 9 ಡಿಸ್ಕ್ ಅಲ್ಲಿ 4 ರೆಡ್ ಇದಾವೆ, 3 ಬ್ಲೂ ಇದಾವೆ, 2 ಯೆಲ್ಲೋ ಇದಾವೆ. ಓಕೆ, ಅದೇ ಥರ 4 ರೆಡ್ 3 ಬ್ಲೂ 2 ಯೆಲ್ಲೋ ಇದೆ. ಓಕೆ, ಅದರಲ್ಲಿ ದ ಡಿಸ್ಕ್ ಈಸ್ ನಾಟ್ ಬ್ಲೂ ಅಂದ್ರೆ ಬ್ಲೂ ಬಿಟ್ಟು ಹುಡುಕಿದ್ದಲ್ಲ, ಈ ಬ್ಲೂ ತೆಗೆದ್ಬಿಡಿ, ಇಲ್ಲಿ ಬ್ಲೂ ತೆಗೆದ್ಬಿಡಿ. ಬ್ಲೂ ತೆಗೆದು ಟೋಟಲ್ ಎಷ್ಟಾಗುತ್ತೆ ನಮಗೆ ಪ್ರಾಬಬಿಲಿಟಿ ಆಫ್ ನಾಟ್ ಬ್ಲೂ ದಟ್ ಈಸ್ ಈಕ್ವಲ್ ಟು. ಸೊ ನಮಗೆ ಟೋಟಲ್ ನಮಗೆ ಬ್ಲೂ ಬಿಟ್ಟು ಹುಡುಕಿದ್ದು ಯಾವ ಬಾಲ್ ಇದ್ದಾವೆ ರೆಡ್ ಬಾಲ್ ಮತ್ತು ಎಲ್ಲೋ. ಅವು ಎಷ್ಟಿದಾವೆ ಟೋಟಲ್ ಆಗಿ 4 + 2 ಮಾಡಿದ್ರೆ ಎಷ್ಟಾಗುತ್ತೆ 6 ಆಗುತ್ತೆ. 6 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಡಿಸ್ಕ್ ಇದಾವೆ 9 ಇದೆ. ಓಕೆ, ಸೊ ನಮಗೆ 3 2 3 3. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನಾಟ್ ಬ್ಲೂ ದಟ್ ಈಸ್ ಏನಾಯ್ತು 2/3 ಆಗುತ್ತೆ. ಓಕೆ, 2/3 ಬರ್ಕೊಳ್ಳಿ. ಇದು ದಿಸ್ ಇಸ್ ವಾಟ್ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಇನ್ನು ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲ, ಇದು ನಾನು ಮಾಡಿಸ್ತೀನಿ. ಓಕೆ, ಸೊ ಇದನ್ನ ಇದೇನಾಗುತ್ತೆ 2/3 ಬರುತ್ತೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ಈ ಥರದ ಕ್ವಶನ್ ನೋಡಿ. ನೆಕ್ಸ್ಟ್ 4th ಕ್ವಶನ್, ಇದು ನಾನು 5 ಮಾರ್ಕ್ಸ್ ಕ್ವಶನಲ್ಲೂ ಸಾಲ್ವ್ ಮಾಡಿದ್ದೀನಿ, 2 ಮಾರ್ಕ್ಸ್ ಕ್ವಶನಲ್ಲೂ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ MCQನೂ ಬಂದೈತೆ, MCQ ಅಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಸೊ ನಾವು ಎ ಕಮಿಟಿ ಆಫ್ 2 ಪರ್ಸನ್ ಈಸ್ ಸೆಲೆಕ್ಟೆಡ್ ಫ್ರಮ್ 2 men. ಅದೇ ಟೋಟಲ್ ಎಷ್ಟು ಮೆನ್ಸ್ ಇದ್ದಾರೆ 2 ಮೆನ್ಸ್ ಇದ್ದಾರೆ, 2 ಮೆನ್ನು. ಓಕೆ, 2 ವುಮೆನ್ಸ್ ಇದ್ದಾರೆ, 2 ಮೆನ್ಸ್ ಇದ್ದಾರೆ, 2 ವುಮೆನ್ಸ್ ಇದ್ದಾರೆ. ಅದರಲ್ಲಿ ನಾನೇನು ಮಾಡ್ತೆ ಪ್ರಾಬಬಿಲಿಟಿ ಆಫ್ ದಟ್ ಕಮಿಟಿ ವಿಲ್ ಹ್ಯಾವ್ ನೋ ಮ್ಯಾನ್. ಓಕೆ, ಸೊ ಪ್ರಾಬಬಿಲಿಟಿ ದ ಕಮಿಟಿ ಆಫ್ 2 ಪರ್ಸನ್ ಈಸ್ ಸೆಲೆಕ್ಟೆಡ್ ಅಂದ್ರೆ ಟೋಟಲ್ ಎಷ್ಟಿದಾವೆ ಇದರಲ್ಲಿ 4 ಮೆಂಬರ್ಸ್ ಇದ್ದಾರೆ. 4 ಮೆಂಬರ್ಸ್ ಅಲ್ಲಿ ನಾನು ಏನು ಮಾಡಬೇಕು 2 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು. ಓಕೆ, 2 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ನೋಡಿ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಇದರಲ್ಲಿ ನಿಮಗೆ ಕಾಂಬಿನೇಷನ್ಸ್ ಗೊತ್ತಿರಬೇಕು, ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಅದಕ್ಕೆ ಪ್ರಾಬಬಿಲಿಟಿ ಆಫ್ ಏನದು ಪ್ರಾಬಬಿಲಿಟಿ ಆಫ್ ಕಮಿಟಿ ನೋ ಮ್ಯಾನ್. ನೋ ಮ್ಯಾನ್ ಅಂದ್ರೆ ಏನ್ ಬರಬೇಕು, ನೋ ಮ್ಯಾನ್ ಅಂದ್ರೆ ಇಬ್ರು ನಾವೇನ್ ಸೆಲೆಕ್ಟ್ ಮಾಡಬೇಕು ವುಮೆನ್ ಸೆಲೆಕ್ಟ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ ನೋ ಮ್ಯಾನ್ ಅಂದ್ರೆ ಇಬ್ರು ಯಾರು ಸೆಲೆಕ್ಟ್ ಮಾಡಬೇಕು, ಇಬ್ರು ಸೆಲೆಕ್ಟ್ ಮಾಡ್ಬೇಕು. ನಾವು ಐ ಹ್ಯಾವ್ ಟು ಸೆಲೆಕ್ಟ್ 2 ಪರ್ಸನ್ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಏನ್ ಮಾಡ್ತಾ ಅದು ಪುರುಷರು ಇರಬಾರ್ದು ಹತ್ರ. ಓಕೆ, ಪುರುಷರು ಇರಬಾರ್ದು ಅಂದ್ರೆ ಇಬ್ರು ಏನಿರ್ಬೇಕು ಮಹಿಳೆಯರು ಇರ್ಬೇಕು. ಮಹಿಳೆಯರು ಇರ್ಬೇಕಂದ್ರೆ ಟೋಟಲ್ ಆಗಿ ಎಷ್ಟು ಜನ ಮಹಿಳೆಯರು ಇದ್ರೆ ಇಬ್ರು ಮಹಿಳೆಯರು ಜನ ಎಷ್ಟು ಜನ ಸೆಲೆಕ್ಟ್ ಮಾಡ್ಬೇಕು, ಇಬ್ರನ್ನೇ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಇಬ್ರು ಮಹಿಳೆಯರಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡೋದು. ದಟ್ ಈಸ್ ವೈ ನಮ್ ಟೆಕ್ಸ್ಟ್ 2C2 ಅಂದ್ರೆ ನಾವು ಸೆಲೆಕ್ಟ್ ಮಾಡುವಾಗ ನಾವು ನೆನ್ ಬಿಡ್ಬೇಕು, ಕಾಂಬಿನೇಷನ್ ಗೊತ್ತಿರಬೇಕು. ಸಪೋಸ್ ನಿಮ್ಗೆ 1 2 3 4 5 6 ಇದೆ ಅಂತ ಅನ್ಕೊಳ್ಳಿ. ಟೋಟಲ್ ನಂಬರ್ಸ್ ಎಷ್ಟು ಇದಾವೆ 6 ಇದಾವೆ. 6 ಅಲ್ಲಿ ಯಾವ್ದಾದ್ರು 2 ನಂಬರ್ ಸೆಲೆಕ್ಟ್ ಮಾಡ್ಬೇಕಂತಂದ್ರಿ, ಎರಡು ನಂಬರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾನು ಹೆಂಗ್ ಬರೀತು ಅಂದ್ರೆ 6C2 ಅಂತ ಬರೀತೀನಿ. ಅದೇ ತರ ಯಾವ್ದಾರ 3 ನಂಬರ್ಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾನು ಏನ್ ಬರ್ತೀನಿ 6C3. ಓಕೆ, ಔಟ್ ಆಫ್ ಎಷ್ಟು 6 ಮೆಂಬರ್ಸ್ ಅಲ್ಲಿ 3 ಮೆಂಬರ್ಸ್ ಸೆಲೆಕ್ಟ್ ಮಾಡ್ಬೇಕು. ಈ ತರ ಅದು. ಅದೇ ತರ 2 ಮೆಂಬರ್ಸ್ ಇದ್ದಾರೆ, 2 ಮೆಂಬರ್ಸ್ ಅಲ್ಲಿ 2 ಮೆಂಬರ್ಸ್ ಸೆಲೆಕ್ಟ್ ಮಾಡ್ಬೇಕು. ಅದೇ ತರ ಟೋಟಲ್ ಮೆಂಬರ್ಸ್ ಎಷ್ಟಿದ್ದಾರೆ, ಟೋಟಲ್ ಮೆಂಬರ್ಸ್ 4 ಮೆಂಬರ್ಸ್ ಇದ್ದಾರೆ, 4 ಮೆಂಬರ್ಸ್. 4 ಮೆಂಬರ್ಸ್ ನಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ಬೇಕು ನಾನು 2 ಮೆಂಬರ್ಸ್ ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ದಿಸ್ ವಿಲ್ ಕೌಂಟ್ ಆಸ್ 4C2. ನೋಡಿ ಏನಿದೆ, ಎ ಕಾಯಿನ್ ಇಸ್ ಟಾಸ್ಡ್ ಟ್ವೈಸ್ ದೆನ್ ದ ಪ್ರಾಬಬಿಲಿಟಿ ದಟ್ ಅಟ್ ಲೀಸ್ಟ್ 1 ಟೇಲ್ ಅಕರ್ಸ್. ಅಂದ್ರೆ ಒಂದು ಕಾಯಿನ್ ಟಾಸ್ ಮಾಡಿದ್ವಿ, ಕಾಯಿನ್ 8 ಟೈಮ್ಸ್ ಟಾಸ್ ಮಾಡಿದ್ರೆ ಔಟ್ಕಮ್ಸ್ ಏನ್ ಬರ್ತವೆ ನಮ್ಗೆ, ಔಟ್ಕಮ್ಸ್ ಆರ್ ನಮಗೆ 2 ಏನ್ ಬರ್ತವೆ ಔಟ್ಕಮ್ಸ್ ನಮಗೆ. ಇದನ್ನೇ ಸೀದಾ ಬರ್ತವೆ ಸ್ಯಾಂಪಲ್ ಸ್ಪೇಸ್ ನಮಗೆ. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಔಟ್ಕಮ್ಸ್ ಏನ್ ಬರ್ತವೆ. ಸೊ 2 ಹೆಡ್ಸ್ ಬರಬೇಕು, 2 ಹೆಡ್ 2 ಟೇಲ್ ಬರ್ಕೊಂಬಿಡಿ ಫಸ್ಟ್. ಸೊ 1 ಹೆಡ್ ಟೇಲ್, ಆಮೇಲೆ 1 ಹೆಡ್ ಟೇಲ್. ಓಕೆ, ಈ ತರ ಔಟ್ಕಮ್ಸ್ ಬರ್ತಾವೆ. ಈ ತರ ಔಟ್ಕಮ್ಸ್ ಬಂದ್ಮೇಲೆ ಸೊ ನಮ್ಗೆ ಅವ್ರೇನ್ ಕೇಳಿದ್ರೆ ಪ್ರಾಬಬಿಲಿಟಿ ಆಫ್ ಅಟ್ ಲೀಸ್ಟ್ 1 ಟೇಲ್ ಅಕರ್ಸ್. ಮಿನಿಮಮ್ 1 ಟೇಲ್ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟರಲ್ಲಿ ಮಿನಿಮಮ್ 1 ಟೇಲ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿದೆನಾ. ಓಕೆ, ಇಲ್ಲಿದೆ ಮಿನಿಮಮ್ 1 ಟೇಲ್, ಇಲ್ಲಿ 1 ಟೇಲ್ ಇದೆ, ಇಲ್ಲಿ 1 ಟೇಲ್. 1 ಅಥವಾ ಜಾಸ್ತಿ ಎಷ್ಟಿರೋ ಅಟ್ ಲೀಸ್ಟ್ ಅಂದ್ರೆ 1 ಅಥವಾ 1ಕ್ಕಿಂತ ಜಾಸ್ತಿ ಎಷ್ಟಿರಲಿಲ್ಲ. ದಟ್ ಈಸ್ ಇಲ್ಲಿನೂ ಇದೆ, ಇಲ್ಲಿ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಮಿನಿಮಮ್ ಎಷ್ಟು ಇರ್ಬೇಕು 1 ಇರ್ಬೇಕು. 1 ಇರೋದೆಷ್ಟು 1 2 3. 1 ಇರೋದು ಎಷ್ಟಿದಾವೆ 2 ಇದಾವೆ, 2 ಇರೋದೆಷ್ಟು 1 ಇದಾವೆ. ಸೊ 1 2 3 ಇದೆ. ಸೊ ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ at least 1 tail
ಒನ್ ಟೇಲ್ ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ ಒನ್ ಟೇಲ್ ದಟ್ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ 3 ಇದಾವೆ. ಸೊ ನಮ್ಮ ಫೇವರಲ್ಲಿ ಔಟ್ಕಮ್ಸ್ ಎಷ್ಟಿದಾವೆ 3 ಇದಾವೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಗ್ತದೆ ನಮಗೆ 4 ಆಗ್ತದೆ. ದಟ್ ಈಸ್ 3/4. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಬರ್ಕೊಳ್ಳಿ. ಸೊ ನಮ್ಗೆ 3/4 ಆಯ್ತಾ? ಓಕೆ, 3/4. ಓಕೆ, ಸೊ ಇಲ್ಲಿ ನೋಡಿ ಅದೇ ಥರ ಎ ಡೈ ಇಸ್ ರೋಲ್ಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಎ ಪ್ರೈಮ್ ನಂಬರ್. ಓಕೆ, ಡೈ ರೋಲ್ ಮಾಡಿದಾಗ ಔಟ್ಕಮ್ಸ್ ಏನು ಬರ್ತಾವೆ ಅದು ಗೊತ್ತಿರಬೇಕು. ಒಂದು ಡೈನ ರೋಲ್ ಮಾಡಿದಾಗ ನಮ್ಗೆ ಔಟ್ಕಮ್ಸ್ ಏನು ಬರ್ತದೆ? ದಟ್ ಈಸ್ 1, 2, 3, 4, 5, 6. ಇವಲ್ಲ ಔಟ್ಕಮ್ಸ್. ಇದರಲ್ಲಿ ನಾವು ಪ್ರೈಮ್ ನಂಬರ್ ಬರೋ ಚಾನ್ಸಸ್. ಪ್ರೈಮ್ ನಂಬರ್ ಯಾವ್ಯಾವ ಇದರಲ್ಲಿ? ಪ್ರೈಮ್ ನಂಬರ್ ಯಾವ್ಯಾವ ಇದರಲ್ಲಿ? ನಮ್ಗೆ ಇದ್ರ ಪ್ರೈಮ್ ನಂಬರ್ ಯಾವುದು? 2 ಅನ್ನೋದು ಒಂದು ಪ್ರೈಮ್ ನಂಬರು, 3 ಅನ್ನೋದು ಒಂದು ಪ್ರೈಮ್ ನಂಬರು, 2 ಅನ್ನೋದು ಪ್ರೈಮ್ ನಂಬರ್, 3 ಅನ್ನೋದು ಪ್ರೈಮ್ ನಂಬರು, ನಮ್ಗೆ ನೆಕ್ಸ್ಟು 5 ಅನ್ನೋದು ಒಂದು ಪ್ರೈಮ್ ನಂಬರ್. ಹೌದಾ? ಇವು ಪ್ರೈಮ್ ನಂಬರ್ಸ್. ನಾವು ಪ್ರೈಮ್ ನಂಬರ್ ಬರೋ ಚಾನ್ಸಸ್ ಎಷ್ಟಂದ್ರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ ಬರೋ ಚಾನ್ಸಸ್ ಎಷ್ಟಾಗ್ತದೆ ಅಂದರೆ ನಮಗೆ ನಮ್ಮ ಪ್ರೈಮ್ ನಂಬರ್ ಟೋಟಲ್ ನಂಬರ್ ಆಫ್ ನಂಬರ್ಸ್ ಇದೆ. ಪ್ರೈಮ್ ನಂಬರ್ಸ್ ಎಷ್ಟಿದೆ ನಮಗೆ? 3 ಇದಾವೆ. 3 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ ನಮಗೆ? 6 ಇದಾವೆ. 3 1 3 2. ಸೊ ನಮ್ಗೆ what will get 1/2, ವಿಚ್ ಮೀನ್ಸ್ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ ಎಷ್ಟಾಗುತ್ತೆ ನಮಗೆ? 1/2 ಬರುತ್ತೆ. 1/2 ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ. ಇಷ್ಟು ಬರ್ಕೊಳ್ಳಿ. Okay, so now we will go for next question. Next question ನೋಡಿ ಏನಿದೆ? Next question ಏನಿದೆ? A die is rolled, then the probability of getting more than 6. Done ಅಂತ ಬರಕಿಲ್ಲಿ more than 6. Okay, so now ಏನಿದೆ? ಒಂದು ಡೈನ ರೋಲ್ ಮಾಡಿದ್ದೀವಿ. ಒಂದು ಔಟ್ಕಮ್ಸ್ ಏನು ಬರ್ತವೆ? 1 2 3 4 5 6 ಬರ್ತವೆ. more than 6 ಇರ್ತದೆ. 6 ಗಿಂತ ಜಾಸ್ತಿ ಬರ್ತವೆ ಏನಾದ್ರು ಡೈನ ರೋಲ್ ಮಾಡಿ? ಬರಲ್ಲ. ಓಕೆ, probability of getting more than 6 ಏನು ಬರ್ತದೆ? probability of getting more than 6 that is equal to ಏನು ಬರ್ತದೆ? ಔಟ್ಕಮ್ಸ್ ಬರಲ್ಲ ನಮ್ಗೆ. ಬೇಕಾದ್ರೆ ನೋಡಿ, ಒಂದು ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಏನು ಬರ್ತದೆ? ಇಷ್ಟೇ ಬರೋದು. 1 2 3 4 5 6. ನಮ್ಗೆ ಏನಾದ್ರು ಬರ್ತಾವೆ 6 ಗಿಂತ ಜಾಸ್ತಿ ಏನಾದ್ರು ಬರ್ತಾವೆ? 7 ಬರ್ತಾನೆ ಡೈನ ರೋಲ್ ಮಾಡಿದ್ರೆ. ಮತ್ತೆ ನೀವು ತೊಗೊಂಡು ಅಟ್ಯಾಚ್ ಮಾಡಿ ಆಗ್ಬೇಕು ನೋಡಿ ಡೈ ರೋಲ್ ಮಾಡಿ. ಓಕೆ, 7 ಬರಲ್ಲ, 8 ಬರಲ್ಲ, ಯಾವುದು ಬರಲ್ಲ. ಸೊ ದಟ್ ಈಸ್ ವೈ ನಮ್ಗೆ ಏನು ಬರುತ್ತೆ? ಸೊ ಇಲ್ಲೇ 0 ಬರುತ್ತೆ. ನಂಬರ್ ಆಫ್ ನಮ್ಮ ಫೇವರಲ್ಲಿ ಔಟ್ಕಮ್ಸ್ ಏನಾದ್ರು 0 ಇದಾವೆ. ಪ್ರಾಬಿಲಿಟಿ ಏನು ಕೇಳ್ತೀರಿ? ನಮ್ಗೆ ಬರೋದೇ ಇಲ್ಲ ಅದು. ಸೊ ದಟ್ ಈಸ್ ವೈ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಮೋರ್ ದನ್ 6 ಏನು ಬರುತ್ತೆ ನಮಗೆ? 0 ಬರುತ್ತೆ. ದಟ್ ಈಸ್ ವೈ ಯು ರಿಟೆಡ್ ದಿಸ್ as 0. Now, so die is rolled thrice, then number of elements in sample space ಅಂದ್ರೆ ಡೈನ 3 ಟೈಮ್ಸ್ ರೋಲ್ ಮಾಡಿದ್ವಿ. ಸೊ ಡೈನ 3 ಟೈಮ್ಸ್ ರೋಲ್ ಮಾಡಿದ್ದೀವಿ. ಸೊ 3 ಟೈಮ್ಸ್ ರೋಲ್ ಮಾಡಿದಾಗ ನಮಗೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಲಿಮೆಂಟ್ಸ್ ಎಷ್ಟಿರ್ತಾವೆ ಅಂತೇಳಿ. ಓಕೆ, ನಾನು ಫಸ್ಟ್ ಇಲ್ಲಿ ಮಾಡಿದೆ ನೋಡಿ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಮಾಡಿಸಿದೆ ನೋಡಿ ನಾನು. ಸೊ ನಮಗೆ 1 ಡೈ ಇದೆ ಅದನ್ನ. ಸೊ 1 ಟೈಮ್ ರೋಲ್ ಮಾಡಿದಾಗ 6 ಔಟ್ಕಮ್ಸ್ ಬರ್ತವೆ. 2 ಟೈಮ್ಸ್ ರೋಲ್ ಮಾಡಿದಾಗ 36 ಔಟ್ಕಮ್ಸ್ ಬರ್ತವೆ. ಅದೇ ಥರ 3 ಟೈಮ್ ರೋಲ್ ಮಾಡಿದಾಗ 6 to the power 3 ಬರುತ್ತೆ. 6 to the power 3 ಅಂದ್ರೆ ಎಷ್ಟಾಗುತ್ತೆ? 216. ಒಂದು ಡೈನ ರೋಲ್ ಮಾಡಿದಾಗ, ಡೈನ 3 ಸಲ ರೋಲ್ ಮಾಡಿದಾಗ ಎಷ್ಟು ಬರ್ತದೆ ಔಟ್ಕಮ್ಸು? 3 ಡೈನ ರೋಲ್ ಮಾಡಿದಾಗ ಔಟ್ಕಮ್ಸ್ ಎಷ್ಟು ಬರುತ್ತೆ ನಮಗೆ? 216 ಬರುತ್ತೆ. ಸೊ ವಿಚ್ ಮೀನ್ಸ್ ಯಾವ್ದು ಆನ್ಸರ್ ಇದೆ ಕರೆಕ್ಟು? ದಟ್ ಈಸ್ 216. 6 to the power 3. ಓಕೆ, ಸೊ 6 to the power 3 ಟೋಟಲ್ ಔಟ್ಕಮ್ಸ್ ಎಷ್ಟು? ಒಂದು ಡೈನ ರೋಲ್ ಮಾಡಿದಾಗ 6 ಔಟ್ಕಮ್ಸ್ ಬರ್ತಾವೆ. ಅದನ್ನೇ 3 ಸಲ ನಾವು ರೋಲ್ ಮಾಡಿದಾಗ ಎಷ್ಟಾಗುತ್ತೆ? 6 to the power 3 ಆಗುತ್ತೆ. So that is why number of outcomes, that is 6 to the power 3, that is equal to 216. Okay, just write down. Okay, so next question ನೋಡಿ. next question ಏನಿದೆ? ನಮಗೆ next question, a card is selected from a pack of 52 cards. ಟೋಟಲ್ 52 ಕಾರ್ಡ್ಸ್ ಇದೆ. ನಾನು ಹೇಳಿದ್ದೀನಿ. ಸೊ ಕಾರ್ಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾರ್ಡ್ಸ್ ಬಗ್ಗೆ ಓಕೆ, ಯಾವ್ಯಾವ ಕಾರ್ಡ್ ಎಷ್ಟಿರ್ತವೆ. ಓಕೆ, ಸೊ ನಾನು ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಬರ್ದಿದ್ದೀನಿ ನಾನು ಆಲ್ರೆಡಿ. ಎಲ್ಲ ಬರ್ತೀನಿ. ಓಕೆ, ಇಲ್ಲಿ ನೋಡಿ ಟೋಟಲ್ ಆಗಿ 52 ಕಾರ್ಡ್ಸ್ ಇರ್ತವೆ. ಅದರಲ್ಲಿ ರೆಡ್ ಕಾರ್ಡ್ಸ್ ಎಷ್ಟಿರ್ತವೆ? 26 ಇರ್ತವೆ. ಬ್ಲ್ಯಾಕ್ ಕಾರ್ಡ್ 26 ಕಾರ್ಡ್ ಇರ್ತವೆ. ಅದೇ ರೆಡ್ ಕಾರ್ಡಲ್ಲಿ ಹಾರ್ಟ್ ಕಾರ್ಡ್ 13 ಇರ್ತವೆ. ಡೈಮಂಡ್ ಕಾರ್ಡ್ 13 ಇರ್ತವೆ. ಅದೇ ಥರ ನಮಗೆ ಬ್ಲ್ಯಾಕ್ ಕಾರ್ಡ್ಸಲ್ಲಿ ಸ್ಪೇಡ್ ಕಾರ್ಡ್ಸ್ 13 ಇರ್ತವೆ. ಮತ್ತು ಕ್ಲಬ್ ಕಾರ್ಡ್ 13 ಇರ್ತವೆ. ಅದರಲ್ಲಿ ಮತ್ತೆ ಸಪ್ರೇಟ್ ಆಗಿ ಡಿವೈಡ್ ಆಗುತ್ತೆ. ಕಿಂಗು, ಕ್ವೀನು, ಜಾಕು, 10, 9, 8, 7, 6, 5, 4, 3, 2 ಏಸ್. 1 ಇರಲ್ಲ, ಏಸ್ ಇರ್ತವೆ. ಓಕೆ, ಇಲ್ಲಿ ಏಸ್ ಇದೆ. ಇಲ್ಲಿ ಏಸ್ ಟೋಟಲ್ ಆಗಿ ನಮ್ಮ ಫೇಸ್ ಕಾರ್ಡ್ಸ್ ಎಷ್ಟಿರ್ತವೆ? 12 ಇರ್ತವೆ. ಏಸ್ ಕಾರ್ಡ್ಸ್ ಎಷ್ಟಿರ್ತವೆ? 4 ಇರ್ತವೆ. ಅದೇ ಥರ ಹಾರ್ಟ್ ಕಾರ್ಡ್ 13, ಡೈಮಂಡ್ ಕಾರ್ಡ್ 13, ಸ್ಪೇಡ್ ಕಾರ್ಡ್ 13, ಮತ್ತು ಕ್ಲಬ್ ಕಾರ್ಡ್ 13, ಮತ್ತು ಬ್ಲ್ಯಾಕ್ ಕಾರ್ಡ್ 13, ರೆಡ್ ಕಾರ್ಡ್ 13, ಬ್ಲ್ಯಾಕ್ ಕಾರ್ಡ್ 13. ಇಷ್ಟು ಗೊತ್ತಿರಬೇಕು ನಿಮ್ಗೆ. ಇಷ್ಟು ಗೊತ್ತಿದ್ರೆ ಸಾಕು, ನೀವು ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಓಕೆ, ಜಸ್ಟ್ ಬೇಕಾದ್ರೆ ಬರ್ಕೊಳ್ಳೋದ್ರೆ ಬರ್ಕೊಳ್ಳಿ. ಸೊ ನಾವೇನು ಮಾಡೋಣ ಈಗ? ಕ್ವಶನ್ ಸಾಲ್ವ್ ಮಾಡೋಣ. ಏನು ಕ್ವಶನ್ ಕೇಳಿದಾರೆ ಅವರು?
ಇಲ್ಲಿ ಕ್ವಶನ್ ಏನು ಕೇಳಿದ್ರು ಅವರು? ಇಲ್ಲಿ ನೋಡಿ. ಸೊ ಎ ಕಾರ್ಡ್ ಇಸ್ ಸೆಲೆಕ್ಟೆಡ್ ಫ್ರಮ್ 52 ಕಾರ್ಡ್ಸ್ ಅಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ದೆನ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಏಸ್ ಈಗ ಹೇಳಿದ್ ನೋಡಿ, ಏಸ್ ಟೋಟಲ್ ಏಸ್ ಕಾರ್ಡ್ಸ್ ಎಷ್ಟು ಇರ್ತಾವೆ? ನಮ್ಗೆ 4 ಇರ್ತವೆ. ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಏಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ಏಸ್ ಕಾರ್ಡ್ಸ್ ಎಷ್ಟು ಇರ್ತಾವೆ? 4 ಇರ್ತವೆ. 4 ಡಿವೈಡೆಡ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು? ನಮಗೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟು ಇದಾವೆ? 52. ಐ ರೈಟ್ ಇಟ್ 52. ಓಕೆ, 4 1 ಜಾ 4 13 ಸೊ ನಮ್ಗೆ ಎಷ್ಟು ಬಂತು? 1 ಡಿವೈಡೆಡ್ ಬೈ 13. ಓಕೆ, ಸೊ ದಿಸ್ ಈಸ್ ವಾಟ್ ಕರೆಕ್ಟ್ ಆನ್ಸರ್. ನಮ್ಗೆ 1 ಡಿವೈಡೆಡ್ ಬೈ 13 ಇದನ್ನ ಇದೆ. ಓಕೆ, ಸೊ ನಮಗೆ ನಮ್ಮ ಕಾರ್ಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಓಕೆ, ಕಾರ್ಡ್ಸ್ ಆಡಕ್ಕೆ ಗೊತ್ತಲ್ಲ, ನಮಗೆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಮಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಸೊ ಅದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ, ಯಾವ್ಯಾವ ಕಾರ್ಡ್ಸ್ ಇದಾವೆ ಅಂತಂದ್ರೆ. ಓಕೆ, ಸೊ ನಮ್ಗೆ ಜಸ್ಟ್ ರೈಟ್ ಡೌನ್. ಓಕೆ, ಅದೇ ಥರ ಇಲ್ಲಿ ನೋಡಿ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಕಾರ್ಡ್ಸ್ ತಗೊಂಬಂದು ತೋರಿಸಿದ್ದೀನಿ ನಾನು ನಿಮಗೆ. ಸೊ ಯಾವ್ಯಾವ ಕಾರ್ಡ್ಸ್ ಹೆಂಗಿರುತ್ತೆ ತಡಿ, ಇದಾವ ಥರ ಇದ್ರೆ ತೋರಿಸ್ತೀನಿ ತಡಿ. ಇದಾವ ತಡ್ರಿ, ಇದಾವ ತಂದಿದ್ದೀನಿ. ಓಕೆ, ಸೊ ಇವೆಲ್ಲ ಕಾರ್ಡ್ಸ್ ಬಗ್ಗೆ ಯಾವ್ಯಾವ ಕಾರ್ಡ್ಸು ಹೆಂಗಿರ್ತವೆ, ಸೊ ಇವೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನಿಮಗೆ. ಸೊ ನೋಡಿ, ಸೊ ಯಾವ್ಯಾವ ಕಾರ್ಡ್ಸು ಯಾವ ಥರ ಇರ್ತವೆ. ಇದು ಯಾವ್ದು ನಮ್ಗೆ ಹಾರ್ಟ್ ನೋಡಿ, ಹಾರ್ಟ್ 5. ಓಕೆ, ಇದು ಏಸ್ ಹೆಂಗೆ ಥರ ಇರುತ್ತೆ ನೋಡಿ, ಏಸ್ ಈ ಥರ ಇರುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಇವೆಲ್ಲ ಗೊತ್ತಿದ್ರೆ ಮಾತ್ರ ಯಾವ್ಯಾವ ಏಸ್ ಕಾರ್ಡ್ಸ್ ಎಷ್ಟಿರ್ತವೆ, ಕಿಂಗ್ ಕಾರ್ಡ್ ಎಷ್ಟಿರ್ತವೆ, ಜಾಕ್ ಕಾರ್ಡ್ ಎಷ್ಟಿರ್ತವೆ, ಕ್ವೀನ್ ಕಾರ್ಡ್ಸ್ ಎಷ್ಟಿರ್ತವೆ. ಯಾಕಂದ್ರೆ ಇದು ಕ್ವೀನ್ ನೋಡಿ, ಕ್ವೀನ್. ಓಕೆ, ಸೊ ಕ್ವೀನ್ ಕಾರ್ಡು. ಓಕೆ, ಸೊ ಇವೆಲ್ಲ ಗೊತ್ತಿರ್ಬೇಕು. ಅದೇ 10 9. ಸೊ ಇವೆಲ್ಲ ಗೊತ್ತಿದ್ದಾಗ ನಿಮ್ಗೆ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಅದೇ ಥರ ನೋಡಿ, ಟೋಟಲ್ ಆಗಿ ನೋಡಿ, ಪ್ರಾಬಬಿಲಿಟಿ ಆಫ್ ಟೋಟಲ್ 52 ಕಾರ್ಡ್ಸ್ ಇದೆ. 52 ಕಾರ್ಡ್ಸಲ್ಲಿ ನಾವೇನು ಮಾಡಬೇಕು? ಒಂದು ಬ್ಲ್ಯಾಕ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಬ್ಲ್ಯಾಕ್ ಕಾರ್ಡ್ನ ಸೆಲೆಕ್ಟ್ ಮಾಡಬೇಕು. ಚಾನ್ಸಸ್ ಎಷ್ಟು? ಟೋಟಲ್ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬ್ಲ್ಯಾಕ್ ಕಾರ್ಡ್ಸ್ ಟೋಟಲ್ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿರ್ತವೆ ಹೇಳಿ ನಮಗೆ? ಸೊ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿರ್ತವೆ ನಮಗೆ? ಟೋಟಲ್ ಆಗಿ 26 ಇರ್ತವೆ. ಟೋಟಲ್ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿರ್ತವೆ? 26 ಇರ್ತವೆ. 26 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟು? ನಮಗೆ 52 ಇರ್ತವೆ. ರೈಟ್ ಇಟ್ 52. ದಟ್ ಈಸ್ 26 ಡಿವೈಡೆಡ್ ಬೈ 52 ಅಂದ್ರೆ ಏನು ಬರುತ್ತೆ ನಮಗೆ? 26 1 ಜಾ 26 2 ಜಾ 52 ಆಗುತ್ತೆ. 1/2 ಆಗುತ್ತೆ. ಓಕೆ, ನಮ್ಗೆ ಇಷ್ಟು 1/2 ಇಸ್ ದಿ ಆನ್ಸರ್. ನಾವು 1/2 ಅಂತ ಆನ್ಸರ್ ಆಗುತ್ತೆ. ನೀವು ಕಾರ್ಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ನಿಮ್ಮ ಕಾರ್ಡ್ಸ್ ಬಗ್ಗೆ ಬೇಕಾದ್ರೆ ನೋಡಿ, ಕಾರ್ಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಕಾರ್ಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀವು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಜಸ್ಟ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನು ಇಲ್ಲಿ ನೋಡಿ. ಸೊ ದೇರ್ ಆರ್ 4 men. ಓಕೆ, ಟೋಟಲ್ ಆಗಿ 4 men ಇದ್ದಾರೆ. ಬರ್ಕೊಳ್ಳಿ ಫಸ್ಟು. ದೇರ್ ಆರ್ 4 men and 6 women. 4 men and 6 women ಇನ್ ದ ಸಿಟಿ ಕೌನ್ಸಿಲ್. ಒನ್ ಕೌನ್ಸಿಲ್ ಮೆಂಬರ್ ಸೆಲೆಕ್ಟ್ ಮಾಡಬೇಕು. ಒಬ್ಬರೇ ಸೆಲೆಕ್ಟ್ ಮಾಡಬೇಕು. ಓಕೆ, ಒಬ್ಬರೇ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈಸಿ ನಮಗೆ. ಓಕೆ, ನಾವು ಇಬ್ರು ಸೆಲೆಕ್ಟ್ ಮಾಡಿದಾಗ ಸ್ವಲ್ಪ ಕಾಂಬಿನೇಷನ್ಸ್ ಯೂಸ್ ಮಾಡ್ಬೇಕು. ನಾವು ಒಬ್ಬರೇ ಸೆಲೆಕ್ಟ್ ಮಾಡೋಕೆ ಈಸಿ. ಓಕೆ, ಸೊ ನಮಗೆ ಪ್ರಾಬಬಿಲಿಟಿ ಆಫ್ ಸೆಟ್ಟಿಂಗ್ ಪ್ರಾಬಬಿಲಿಟಿ ಆಫ್ council member is selected at a random. Okay, council member selected at random. How likely is it that it is a woman? Okay, woman now council member woman select ಮಾಡೋ ಚಾನ್ಸಸ್ ಎಷ್ಟು ಅಂತ ಹೇಳ್ತಾರೆ. Which means probability of selecting women now. Probability of selecting woman select ಮಾಡೋ ಚಾನ್ಸಸ್ ಎಷ್ಟು ಅಂತ ಹೇಳ್ತಾರೆ. ಟೋಟಲ್ ವುಮೆನ್ಸ್ ಎಷ್ಟಿದ್ದಾರೆ ಇಲ್ಲಿ? 6 ಇದೆ. ಓಕೆ, 6. ಎಷ್ಟು ಮೆಂಬರ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ವಿ ನಾವು? ಟೋಟಲ್ ಮೆಂಬರ್ಸ್ ಎಷ್ಟು? 10 ಮೆಂಬರ್ಸ್ ಅಲ್ಲಿ 6 ವುಮೆನ್. 10 ಮೆಂಬರ್ಸ್ ಅಲ್ಲಿ ಒಬ್ಬರು ಮೆಂಬರ್ಸ್ ಕಲೆಕ್ಟ್ ಮಾಡಿ ಅದು ವುಮೆನ್ ಆಗುತ್ತೆ. ಅದು ವುಮೆನ್ ಆಗೋ ಚಾನ್ಸಸ್ ಎಷ್ಟು? 6 ಡಿವೈಡೆಡ್ ಬೈ ಏನಾಗುತ್ತೆ? 10. ಓಕೆ, ಸೊ ನಾರ್ಮಲ್ ಆಗಿ ನೀವೇನು ಬರಿಬೋದು? ನಾರ್ಮಲ್ ಆಗಿ ನಾವು ಪ್ರೀವಿಯಸ್ ಅಲ್ಲಿ ಸರ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಬರ್ತೀವಿ. ಅದನ್ನು ಅಷ್ಟೇ. ಸೊ ದಟ್ ಈಸ್ ಏನು? 6 ವುಮೆನ್ಸ್ ಅಲ್ಲಿ ಒಬ್ರು ಎಷ್ಟು ಸೆಲೆಕ್ಟ್ ಮಾಡಬೇಕು? ಒಬ್ರು ಸೆಲೆಕ್ಟ್ ಮಾಡಬೇಕು. ಅದೇ ಥರ ಇಲ್ಲಿ 10 ಮೆಂಬರ್ಸ್ ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು? 10 ಮೆಂಬರ್ಸ್ ಅಲ್ಲಿ ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ ವಾಟ್. ಇದನ್ನು 6 ಬರುತ್ತೆ. 6C ಅಂದ್ರೆ 6 ಬರುತ್ತೆ. 10C ಅಂದ್ರೆ 10 ಬರುತ್ತೆ. ಅದನ್ನು ಅಷ್ಟೇ. ಓಕೆ, ಸೊ ವಿಚ್ ಮೀನ್ಸ್ ಬಟ್ 2 ಬಂದಾಗ ನಾವು ಕಾಂಬಿನೇಷನ್ಸ್ ಇಡಬೇಕು. 2 ಮೆಂಬರ್ಸ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, 2 ಮೆಂಬರ್ಸ್ ಸೆಲೆಕ್ಟ್ ಅಲ್ಲಿ ಕಾಂಬಿನೇಷನ್ಸ್ ಯೂಸ್ ಮಾಡಬೇಕು. ಓಕೆ, ಇಲ್ಲಿ 9 ಮೆಂಬರ್ಸ್ ಇದೆ, ಅದನ್ನು ಡೈರೆಕ್ಟ್ ಆಗಿ ಬರ್ತಿದ್ದೀನಿ. 2 ಮೆಂಬರ್ಸ್ ಸೆಲೆಕ್ಟ್ ಮಾಡುವಾಗ ಕಾಂಬಿನೇಷನ್ ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ 2 3 ಜಾ 2 5 ಜಾ. ಸೊ ನಮ್ಗೆ ಏನು ಬಂತಂದ್ರೆ 3 ಡಿವೈಡೆಡ್ ಬೈ 5. ಓಕೆ, ದಿಸ್ ಇಸ್ ವಾಟ್ ಕರೆಕ್ಟ್ ಆನ್ಸರ್. ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ವುಮೆನ್ ಎಷ್ಟಾಗುತ್ತೆ? 3 ಡಿವೈಡ್ ಬೈ 5. 3 ಡಿವೈಡ್ ಬೈ 5 ಇಲ್ಲಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಎ ಕಾಯಿನ್ ಈಸ್ ಟಾಸ್ಡ್ ಥ್ರೈಸ್, ದೆನ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 heads. ಓಕೆ, ಕಾಯಿನ್ ಟಾಸ್ ಮಾಡೋದು 3 ಹೆಡ್ ಬರಬೇಕು. ಇಲ್ಲಿ ಮಾಡಿದ್ವಿ ನೋಡಿ. ಯಾಕಂದ್ರೆ ಇಲ್ಲಿ ನಮಗೆ 3 heads ವರೆಗೆ ಎಷ್ಟು ಸಲ ಹೆಡ್ ಬರುತ್ತೆ ನಮಗೆ? ಕಾಯಿನ್ 3 ಸಲ ಟಾಸ್ ಮಾಡಿದ್ವಿ. 3 heads ಎಷ್ಟು ಸಲ ಬರುತ್ತೆ ನೋಡಿ? 3 heads
ಮೂರು ಸಲ ಟಾಸ್ ಮಾಡಿದ್ರೆ ಮೂರು ಹೆಡ್ ಬರ್ಬೇಕು. ಮೂರು ಹೆಡ್ ಎಷ್ಟು ಸಲ ಬರುತ್ತೆ? ಒಂದೇ ಸಲ ಬರುತ್ತೆ ನಮ್ಗೆ. ಮೂರು ಹೆಡ್ ಎಷ್ಟು ಸಲ ಬರುತ್ತೆ? ಒಂದೇ ಸಲ ಬರೋದು. ಅದಕ್ಕೋಸ್ಕರ ಒಂದು ಕಾಯಿನ್ನ ಟಾಸ್ ಮಾಡಿದಾಗ ಮೂರು ಹೆಡ್ ಎಷ್ಟು ಸಲ ಬರುತ್ತೆ ಅಂದರೆ, ಸೊ ದಟ್ ಈಸ್ ಓನ್ಲಿ ಒನ್ ಟೈಮ್ ಬರುತ್ತೆ ಅಂದರೆ ನಮ್ಗೆ ಅದು ಬರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಹೆಡ್ಸ್. ಓಕೆ, ಹೆಡ್ ಬರ್ಬೇಕು. ಹೆಡ್ ಬರೋ ಚಾನ್ಸಸ್ ಎಷ್ಟಿದೆ? ದಟ್ ಈಸ್ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತವೆ? ಒಂದು ಕಾಯಿನ್ನ 3 ಟೈಮ್ಸ್ ಟಾಸ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತವೆ? ನಮಗೆ 8 ಬರ್ತವೆ. ಓಕೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತವೆ? 8 ಬರ್ತವೆ. ದಟ್ ಈಸ್ 1 ಡಿವೈಡೆಡ್ ಬೈ 8 ಬರುತ್ತೆ. ಸೊ ದಿಸ್ ಈಸ್ ವಾಟ್ ಕರೆಕ್ಟ್ ಆನ್ಸರ್. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಹೆಡ್ಸ್ ದಟ್ ಈಸ್ ಈಕ್ವಲ್ ಟು 1/8. Just write down. Next we will go for next question. Next question ನೋಡಿ ಏನಿದೆ? A coin is tossed thrice. Okay, ಒಂದು ಕಾಯಿನ್ 3 ಸಲ ಟಾಸ್ ಮಾಡಿದ್ವಿ. ಓಕೆ, ಸೊ 3 ಸಲ ಟಾಸ್ ಮಾಡಿದ್ವಿ ಅನ್ಕೊಳ್ಳಿ. ಈಗ ಮಾಡಿದ್ರು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್ಸ್. ಓಕೆ, ಒಂದು ಕಾಯಿನ್ನ ಟಾಸ್ ಮಾಡಿದೆ ಅನ್ಕೊಳ್ಳಿ. ಓಕೆ, ಸೊ ನಾವು 3 ಟೈಮ್ಸ್ ಟಾಸ್ ಹಾಕಿದ್ರೆ ಔಟ್ಕಮ್ಸ್ ಏನು ಬರ್ತದೆ ಅದು ಬರ್ಕೊಡ್ತೀನಿ ಫಸ್ಟು. ಸೊ ನಾವು ಕಾಯಿನ್ಸ್ ಔಟ್ಕಮ್ಸ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರ್ತವೆ? 2 to the power 3. 2 to the power 3 ಅಂದರೆ ಎಷ್ಟು? 8 ಔಟ್ಕಮ್ಸ್ ಬರ್ತವೆ. 8 ಔಟ್ಕಮ್ಸ್ ನಾವು ಹೆಂಗೆ ಬರಿಬೋದು ಅಂದರೆ, ನಾನು ನೀಟಾಗಿ ಬರ್ದು ತೋರಿಸ್ತೀನಿ ನೋಡಿ. 4 ಹೆಡ್ ಬರ್ಕೊಳ್ಳಿ, 4 ಟೇಲ್ ಬರ್ಕೊಳ್ಳಿ. ಫಸ್ಟ್ 4 ಹೆಡ್ 8 ಔಟ್ಕಮ್ಸ್ ಬರಬೇಕು ನೋಡಿ. 4 ಹೆಡ್ 4 ಟೇಲ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ? 2 ಹೆಡ್ 2 ಟೇಲ್ಸ್ ಬರ್ಕೊಳ್ಳೋಣ. 2 ಹೆಡ್ 2 ಟೇಲ್ 2 ಹೆಡ್ 2 ಟೇಲ್. ನೆಕ್ಸ್ಟ್ 1 ಹೆಡ್ 1 ಟೇಲ್ ಬರ್ಕೊಳ್ಳಿ. 1 ಹೆಡ್ ಟೇಲ್ ಹೆಡ್ ಟೇಲು. ಓಕೆ, ಹೆಡ್ ಟೇಲು. ಓಕೆ, ಮುಗೀತಲ್ಲ. ಅವು ಇಷ್ಟೇ ಔಟ್ಕಮ್ಸ್ ನೋಡಿ. ಈಸಿಯಾಗಿ ಬರೀಬೋದು. ನೀವು ಬೇಕಾದ್ರೆ ನಾರ್ಮಲ್ ಆಗಿ ನೀವು ಒಂದೊಂದೇ ಹುಡ್ಕೊಂಡು ಬರ್ತಾರೆ ನೀವು ಟೈಮ್ ಆಗುತ್ತೆ ಭಾಳ. ಸೊ ಅದಕ್ಕೋಸ್ಕರ ಇದನ್ನ ಈಸಿ ಟ್ರಿಕ್ಕು. 4 ಹೆಡ್ 4 ಟೇಲ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ 2 ಹೆಡ್ 2 ಟೇಲ್ ಬರ್ಕೊಳ್ಳಿ. 2 ಹೆಡ್ 2 ಟೇಲ್ ಬರ್ಕೊಳ್ಳಿ. ಆಮೇಲೆ ಹೆಡ್ ಟೇಲ್ ಹಿಂಗೆ ಬರ್ಕೊಂಡು ಹೋಗಿ. ಇವು ಔಟ್ಕಮ್ಸ್. ಇದರಲ್ಲಿ ಏನು ಹೇಳ್ತಿದ್ದಾರೆ ಅವರು? ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್, ಮಿನಿಮಮ್ 2 ಹೆಡ್ ಇರಬೇಕು. ಓಕೆ, ಮಿನಿಮಮ್ 2 ಹೆಡ್ ಇರಬೇಕು. 2ಗಿಂತ ಜಾಸ್ತಿ ಎಷ್ಟು ಇರಬೇಕು? ಮಿನಿಮಮ್ 2 ಹೆಡ್ ಇಲ್ಲಿ ಇರುತ್ತೆ. ಇಲ್ಲಿದೆ ನೋಡಿ, ಮಿನಿಮಮ್ 2 ಹೆಡ್ ಇಲ್ಲಿದೆನಾ? ಇಲ್ಲಿ 2 ಹೆಡ್ ಇದೆ. ಮತ್ತೆ ಇಲ್ಲಿ 2 ಹೆಡ್ ಇದೆ ನೋಡಿ. ಮತ್ತೆ ಇಲ್ಲಿ 1 ಹೆಡ್ ಇದೆ, ಇಲ್ಲಿ ಹೆಡ್ಡೇ ಇಲ್ಲ. ಓಕೆ, ಇಲ್ಲಿ ಎಷ್ಟಿದೆ? ಮಿನಿಮಮ್ 2 ಅಥವಾ 2ಗಿಂತ ಜಾಸ್ತಿ ಎಷ್ಟು ಇರ್ಬೋದು? 3 ಹೆಡ್ ಇರ್ಬೋದು. ಓಕೆ, ಸೊ ವಿಚ್ ಮೀನ್ಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್ ಎಷ್ಟು ಬರ್ತದೆ ನೋಡಿ? ಅಟ್ ಲೀಸ್ಟ್ 2 ಹೆಡ್ ದಟ್ ಈಸ್ ಈಕ್ವಲ್ ಟು ನಮಗೆ. ಸೊ ನಮ್ಮ ಫೇವರಲ್ ಔಟ್ಕಮ್ಸ್ ಎಷ್ಟಿದೆ ನಮಗೆ? ದಟ್ ಈಸ್ 1 2 3 4 ಇದೆ. 4 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ ನಮಗೆ? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ? 8 ಇದಾವೆ. That you can write as 4 1 ja 4 2 ja. So what you left with is 1/2 bar. Okay, so that is what 1/2 is the answer ನಮಗೆ. ಸೊ ಏನು ಬರ್ತದೆ? 1/2 is the answer. ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 2 ಹೆಡ್ ಅಂದರೆ ಎಷ್ಟು ಬರ್ತದೆ ನಮಗೆ? ದಟ್ ಈಸ್ 1/2. ಓಕೆ, ದಿಸ್ ಬರ್ಕೊಳ್ಳಿ. ಓಕೆ, ಸೊ ಅದೇ ಥರ ನೋಡಿ, ಕಾಯಿನ್ ಈಸ್ ಟಾಸ್ಡ್ ಥ್ರೈಸ್. ಓಕೆ, ಅದೇ ಕಾಯಿನ್ನ ಟಾಸ್ ಮಾಡಿದ್ರೆ ಥ್ರೈಸ್ ಇದೇ ಔಟ್ಕಮ್ಸ್ ಬರ್ತವೆ. ಓಕೆ, ಈ ಔಟ್ಕಮ್ಸ್ ಬಂದಾಗ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಮೋಸ್ಟ್ 2 ಹೆಡ್ಸ್. ಅಟ್ ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್ 2 ಹೆಡ್ಸ್ ಬರಬೇಕು. ಓಕೆ, ಮಿನಿಮಮ್ ಎಷ್ಟರ ಬರಲಿ. ಮಿನಿಮಮ್ ಇರ್ಲಿಕ್ಕೂ ಇಲ್ಲ, ಪರವಾಗಿಲ್ಲ, ನಡೀತು. ಓಕೆ, ಇರ್ಲಿಕ್ಕೂ ಇಲ್ಲ. ಸೊ ನಮ್ಗೆ ಔಟ್ಕಮ್ಸ್ ಏನು ಬರ್ತದೆ ನೋಡಿ. ಇದನ್ನ ಫಸ್ಟ್ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ, ಬೇರೆ ಪೆನ್ನಿಂದ ಬರ್ಕೊಂಬಿಡಮ್ ಸುಮ್ಮನೆ. ಓಕೆ, ಸೊ ಅಟ್ ಮೋಸ್ಟ್ 2 ಹೆಡ್, ಅಟ್ ಮೋಸ್ಟ್ 2 ಟೇಲ್ಸ್, ಮಿನಿಮಮ್ 2 ಟೇಲ್ಸ್ ಇರಬೇಕು. ಅದಕ್ಕಿಂತ ಕಡಿಮೆ ಎಷ್ಟೇ ಇರಲಿ. ಅಥವಾ ನಾನು ಹೇಳಿದ್ದೀನಿ ಅಟ್ ಮೋಸ್ಟ್ ಅಂದರೆ 2 ಅಥವಾ 2ಕ್ಕಿಂತ ಕಡಿಮೆ, 2 ಅಥವಾ 2 ಅಟ್ ಲೀಸ್ಟ್ ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ, ಮಿನಿಮಮ್ 2ಕ್ಕಿಂತ ಕಡಿಮೆ. ನಾನು ಬೇರೆ ಪೆನ್ ತೊಗೊಂಡು ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತೀನಿ ನೋಡಿ. ಓಕೆ, ಮಿನಿಮಮ್ 2 ಟೇಲ್ಸ್ ಅಂದರೆ ಫಸ್ಟ್ 2 ಟೇಲ್ಸ್ ಇರೋದು ಬರ್ಕೊಂಬಿಡೋಣ. 2 ಟೇಲ್ಸ್ ಎಲ್ಲೆಲ್ಲಿದೆ ನೋಡಿ. ಇಲ್ಲಿ 2 ಟೇಲ್ಸ್ ಇದೆ, ಇಲ್ಲಿ 2 ಟೇಲ್ಸ್ ಇದೆ. ನೆಕ್ಸ್ಟ್ ಆಯ್ತಾ ಮತ್ತೆ ಎಲ್ಲದ 2 ಟೇಲ್ಸ್, ಇಲ್ಲಿ 2 ಟೇಲ್ಸ್ ಇದೆ. ನೆಕ್ಸ್ಟ್ 2ಕ್ಕಿಂತ ಕಡಿಮೆ ಅಂದರೆ ಈಗ 1 ಟೇಲ್ ಇರ್ಬೋದು. 2 ಟೇಲ್ಸ್ ಆಯ್ತಾ, ಮಿನಿಮಮ್ 2 ಇರಬೇಕು. 2ಕ್ಕಿಂತ ಕಡಿಮೆ 1 ಟೇಲ್ ಇರ್ಬೋದು. 1 ಟೇಲ್ ಎಲ್ಲಿದೆ? ಇಲ್ಲಿದೆ. ಓಕೆ, ಇಲ್ಲಿದೆ. ಓಕೆ, ಇಲ್ಲಿದೆ. ಮತ್ತೆ ಇಲ್ಲಿದೆ. ನೆಕ್ಸ್ಟು ಮಿನಿಮಮ್ ಇಲ್ಲಿದೆ. ನೆಕ್ಸ್ಟ್ ಟೇಲ್ ಇರ್ಲಿಕ್ಕೂ ಇಲ್ಲ. ಮಿನಿಮಮ್ 2 ಇರಬೇಕು. ಇರ್ಲಿಕ್ಕೂ ಇಲ್ಲ. ಇಲ್ಲಿಲ್ಲ ನೋಡಿ. ಓಕೆ, ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತದೆ ನಮಗೆ? ದಟ್ ಈಸ್ 1 2 3 4 5 6 7. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಮೋಸ್ಟ್ 2 ಟೇಲ್ಸ್ ಹೆಂಗೆ ಬರುತ್ತೆ? ಅಟ್ ಮೋಸ್ಟ್ 2 ಟೇಲ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ. ಸೊ ಟೋಟಲ್ ನಮ್ಮ ಫೇವರಲ್ ಔಟ್ಕಮ್ಸ್ ಎಷ್ಟು ಇದಾವೆ? 7 ಇದಾವೆ. ಸೊ 1 2 3 4 5 6 7 ಡಿವೈಡೆಡ್ ಬೈ 8. ಸೊ ದಿಸ್ ಇಸ್ ವಾಟ್ ದ ಔಟ್ಕಮ್.
This is what the probability of getting at most 2 times. That is ಎಷ್ಟಾಗುತ್ತೆ 7 divided by 8. This is what the correct. Okay, just write down. Okay, so we will go for next question. Next question ನೋಡಿ, probability of if 2 by 11 is the probability of an event A. Okay, ಅವ್ರು ಏನು ಕೊಟ್ಟಿದ್ದಾರೆ, probability of event A that is equal to ಎಷ್ಟು ಕೊಟ್ಟಿದ್ದಾರೆ ನಮಗೆ 2 by 11 ಅಂತ ಕೊಟ್ಟಿದ್ದಾರೆ. Probability of event A that is equal to 2 by 11 ಅಂತ. What is the probability of not A? Probability of not A ಹೆಂಗೆ ಕಂಡುಹಿಡಿತಾರೆ? probability of ಇದು ಪೆನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. So probability of not A that is equal to ನಾನು ಏನು ಬರೆದ್ರು, so 1 minus probability of A. Okay, 1 minus probability of A. So 1 ನಲ್ಲಿ ಏನು ಕಡಿಮೆ probability of A ಕಡಿಮೆ, 1 ನಲ್ಲಿ probability of A ಅಂದ್ರೆ 2 divided by 11. LCM ತಗೊಳ್ಳಿ, ಏನಿದ್ರೆ ಏನಾಗುತ್ತೆ 1 ಇರುತ್ತೆ. LCM of 1 and 11 ಎಷ್ಟಾಗುತ್ತೆ ನಮಗೆ? that is 1 and 11 ಏನಾಗುತ್ತೆ 11 ಆಗುತ್ತೆ. 1 11 ಜಾ 11, 11 1 ಜಾ 11. ಓಕೆ, ನಾವು 11 into 1 ಮಾಡಿದ್ರೆ ಏನಾಗುತ್ತೆ 11 ಆಗುತ್ತೆ. 11 minus 2 into 1 ಮಾಡಿದ್ರೆ 2 ಬರುತ್ತೆ. 11 minus 2 ಮಾಡಿದ್ರೆ ಎಷ್ಟಾಗುತ್ತೆ? that is 9 ಆಗುತ್ತೆ. 9 divided by 11. Okay, so this is what 9 divided by 11 is correct. Okay, just write down. Okay, so now next ನೋಡಿ, ಇದು ಗೊತ್ತಿರಬೇಕು ನಮಗೆ. A union B ಗೊತ್ತೆ, probability of A union B ಹೆಂಗೆ ಕಂಡುಹಿಡಿತಾರೆ ಅಂದರೆ, ಸೊ ಇವೆಲ್ಲ ಕೊಟ್ಟಿದ್ದಾರೆ ನಮಗೆ. ಸೊ ನಮಗೆ ವಾಟ್ ದೇ ಹ್ಯಾವ್ probability of A union B. probability of A union B how will you find out? ಇದು ಫಾರ್ಮುಲಾ. probability of A union B that is equal to probability of A union B that is equal to ನಮ್ಗೆ ಏನು ಬರುತ್ತೆ ಅಂದರೆ, ನಮಗೆ probability of A plus probability of B minus of probability of A intersection B. ಓಕೆ, ಇದು ಗೊತ್ತಿರಬೇಕು. probability of A intersection B ಎಷ್ಟಿದೆ ನೋಡಿ. ಸೊ ಇಷ್ಟಿದ್ದಾಗ ನಾವೇನ್ಬಿಟ್ಟು probability of A union B ಕಂಡುಹಿಡ್ಕೊಳ್ಳಿ. ಹೆಂಗೆ ಕಂಡುಹಿಡಿತೀರಾ? probability of A union B that is equal to, ನಾವು ಇದನ್ನು ಕಂಡುಹಿಡಿ, ಅದೇನು ಕೇಳಿದ್ದಾರೆ ಅವರು, probability of A that is 1/3 ಅಂತ ಕೊಟ್ಟಿದ್ದಾರೆ. probability of B ಎಷ್ಟು ಕೊಟ್ಟಿದ್ದಾರೆ ನಮಗೆ? 1/5 ಅಂತ ಕೊಟ್ಟಿದ್ದಾರೆ. probability of A intersection B 1/15 ಅಂತ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕು? probability of A union B. probability of A union B ಅದನ್ನ ಬರ್ಕೊಳ್ಳಿ, ಎಲ್ಲ ಏನೇನು ಕೊಟ್ಟಿದ್ದಾರೆ. probability of A ಎಷ್ಟು ಕೊಟ್ಟಿದ್ದಾರೆ? 1/3 ಇದೆ, 1/3 ಬರ್ಕೊಳ್ಳಿ. ಪ್ಲಸ್ probability of B ಎಷ್ಟು ಕೊಟ್ಟಿದ್ದಾರೆ? 1/5 ಇದೆ, 1/5 ಬರ್ಕೊಳ್ಳಿ. ಮೈನಸ್ ಆಫ್ probability of A union B that A intersection B ಎಷ್ಟು ಕೊಟ್ಟಿದ್ದಾರೆ ನಮಗೆ? 1/15 ಇದೆ, ಅದು ಬರ್ಕೊಳ್ಳಿ. 1/15. LCM ತಗೊಳ್ಳಿ, 3 5 ಮತ್ತು 15 LCM ತಗೊಂಡ್ರೆ ಏನಾಗುತ್ತೆ ನಮಗೆ? 15 ಆಗುತ್ತೆ. 15 ಆಗುತ್ತೆ. 3 5 ಜಾ 15, 5 3 ಜಾ 15, 15 1 ಜಾ 15 ಇದು. ಸೊ 3 5 ಜಾ 15 LCM ತಗೊಂಡ್ರೆ 5 3 ಜಾ 15, 15 1 ಜಾ 15. ಓಕೆ, ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ, 1 5 ಜಾ 5 ಆಗುತ್ತೆ, ಪ್ಲಸ್ 3 1 ಜಾ 3 ಆಗುತ್ತೆ, ಮೈನಸ್ 1 into 1 ಆಗುತ್ತೆ. 5 plus 3 ಮಾಡಿದ್ರೆ ಎಷ್ಟಾಗುತ್ತೆ? 5 plus 3 ಮಾಡಿದ್ರೆ 8 ಆಗುತ್ತೆ. 8 minus 1 ಅಂದರೆ 7 divided by 15 ಆಗುತ್ತೆ. So which means probability of getting A union B that is equal to ಎಷ್ಟಾಗುತ್ತೆ? A union B that is equal to 7 divided by 15 ಆಗುತ್ತೆ. A union B 7 divided by 15. So this is what the correct answer. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರ್ತದೆ ನೋಡಿ. ಜಸ್ಟ್ ಬರ್ಕೊಳ್ಳಿ, ಇದು ಗೊತ್ತಿರಬೇಕು ನಿಮ್ಮ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ನಮಗೆ ಸೇಮ್ ಎಕ್ಸಾಕ್ಟ್ಲಿ ಅದೇ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೊ ಅವರ್ ಇಂಟೆನ್ಷನ್ ಇವೆಲ್ಲ ಕೊಟ್ಟಿದ್ದಾರೆ. probability of E ಕೊಟ್ಟಿದ್ದಾರೆ, F ಕೊಟ್ಟಿದ್ದಾರೆ. probability of E and F ಅಂದರೆ probability of E intersection F ಅಂತ ಅರ್ಥಲ್ಲಿ. E intersection F ಅಂತ ಅರ್ಥ. E intersection F ಕೊಟ್ಟಿದ್ದಾರೆ ನಮಗೆ 1/8 ಕೊಟ್ಟಿದ್ದಾರೆ. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ನಾಟ್ E and not F. ನಾಟ್ E and not F ಅಂದ್ರೆ ಏನು? ನಾಟ್ E is nothing but probability of not is nothing but E dash and is the intersection F dash ಅಂತ ಅರ್ಥ. E dash ಇದನ್ನ ಕಂಡುಹಿಡಬೇಕು. ಇದು ಏನು ಕಂಡುಹಿಡಬೇಕು? ಇದನ್ನ ಹೆಂಗೆ ಬರೀತೀನಿ ನೋಡಿ. ಯು ನೋ ದಟ್ E dash intersection F dash is nothing but we can write as probability of E union F whole dash. union of whole dash ಇದು ಕಂಡುಹಿಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಸೊ E dash intersection F dash is nothing but ಸೊ E union F whole dash ಅಂತ ಅರ್ಥ. ಇದು ಮೀನ್. ಬಟ್ ನಾವೇನು ಮಾಡೋಣ ಈಗ? ಸೊ ನಾವು ಫಸ್ಟ್ ಏನು ಮಾಡಿ A union F ಕಂಡುಹಿಡ್ಕೊಂಡು, ಸೊ E union F ಕಂಡುಹಿಡ್ಕೊಂಡು, E union F ಕಂಡುಹಿಡಿದ್ರೆ ಏನಾಗುತ್ತೆ? ಇದನ್ನ ಈಸಿಯಾಗಿ ಕಂಡುಹಿಡ್ಬೇಕು. ಇದನ್ನೇನು? E union F whole dash is nothing but 1 minus probability of E union F ಅಂತ ಅರ್ಥ. ಇದು ಓಕೆ. ಸೊ probability of E union F whole dash ಅಂದ್ರೆ ಏನು? ಮತ್ತೆ 1 minus probability of E union F. ನಮ್ಗೆ ಏನು ಮಾಡೋದು? E union F ಕಂಡುಹಿಡಿ. E union F ಹೆಂಗೆ ಕಂಡುಹಿಡಿತೀರಾ? ನಮಗೆ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ probability of E union F that is equal to probability of E plus probability of F minus of probability of E intersection F. ಇಷ್ಟಿದೆ.
ನಾವು ಪ್ರಾಬಬಿಲಿಟಿ ಆಫ್ ಇ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಇ ಎಷ್ಟಿದೆ ನಮಗೆ 1/4 ಇದೆ, ಇವು ರೈಟ್ ಇಟ್ 1/4. ನಮಗೆ ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟಿದೆ ನಮಗೆ 1/2 ಇದೆ, 1/2 ಬರ್ಕೊಳ್ಳಿ. ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ ನಮಗೆ, ದಟ್ ಈಸ್ 1/8 ಇದೆ, 1/8 ಬರ್ಕೊಳ್ಳಿ. ಇವು ಮೂರದ್ದು ಎಲ್ ಸಿ ಎಮ್ ತಗೋರಿ. ಇವು ಮೂರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, 4 2 8 ಇಂದ ಎಲ್ ಸಿ ಎಮ್ ಅಂತಾರೆ 8 ಆಗುತ್ತೆ. ಓಕೆ, 4 2 ಜ 8, 2 4 ಜ 8, 8 1 ಜ 8. ಓಕೆ, ನಾವು ಅದೇ ಥರ ನಮಗೆ ಇರ್ತಾನೆ 1 × 2 ಮಾಡಿದ್ರೆ ಏನಾಗುತ್ತೆ 2 ಆಗುತ್ತೆ. 2 + 1 × 4 ಮಾಡಿದ್ರೆ 4 ಆಗುತ್ತೆ. -1 × 1 ಮಾಡಿದ್ರೆ 1. 2 + 4 ಮಾಡಿದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 6 - 1 ಅಂದರೆ ದಟ್ ಈಸ್ 5 ಆಗುತ್ತೆ. 5/8. ಓಕೆ, ಪ್ರಾಬಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಎಷ್ಟು ಬಂತು ನಮಗೆ, ಪ್ರಾಬಬಿಲಿಟಿ ಆಫ್ ಯೂನಿಯನ್ ಎಫ್ ದಟ್ ಈಸ್ ಈಕ್ವಲ್ ಟು 5/8. ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಬಬಿಲಿಟಿ ಆಫ್ ದಟ್ ಈಸ್ ಇ ಯೂನಿಯನ್ ಎಫ್ ನಮಗೆ ಎಷ್ಟಿದೆ 5/8 ಇದ್ರೆ 5/8 ಬರ್ಕೊಳ್ಳಿ. ಎಲ್ ಸಿ ಎಮ್ ತೊಗೊಂಡು 1 and 8 ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ 8 ಆಗುತ್ತೆ. 1 8 ಜ 8, 8 1 ಜ 8. ಅದೇ ಥರ ಸೊ 8 × 1 ಮಾಡಿದಾಗ 8 ಆಗುತ್ತೆ. 5 × 1 ಮಾಡಿದಾಗ 5 ಬರುತ್ತೆ. 8 - 5. ಸೊ 8 - 5 ಅಂದರೆ ಎಷ್ಟಾಗುತ್ತೆ, 3 ಬರುತ್ತೆ. 3/8. ಓಕೆ, ಸೊ 3/8. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಪ್ರಾಬಬಿಲಿಟಿ ಆಫ್ ನಾಟ್ ಇ ಆ್ಯಂಡ್ ನಾಟ್ ಎಫ್ ದಟ್ ಈಸ್ ಈಕ್ವಲ್ ಟು ನಮಗೆ ಬರುತ್ತೆ 3/8 ಬರುತ್ತೆ. ಓಕೆ, ಅಷ್ಟು ಬರ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ 3/8 ಇದೆ ನೋಡಿ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ನಾಟ್ ಇ ಆ್ಯಂಡ್ ನಾಟ್ ಎಫ್ ಅಂದ್ರೆ ಏನು, ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಂದ್ರೆ ಏನು, ನಾಟ್ ಇ ಆರ್ ನಾಟ್ ಎಫ್ ಅಂದ್ರೆ ಏನು ಅದು ಗೊತ್ತಿರಬೇಕು ನಿಮಗೆಲ್ಲ. ಅದು ಸೊ ನಾನಲ್ಲಿ 2 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಮಾಡುವಾಗ ಹೇಳಿದ್ದೀನಿ ಇವೆಲ್ಲ ಹೆಂಗೆ ಬರ್ತಾವೆ ಅಂತೇಳಿ. ಓಕೆ, ನಾನು PDF ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅದರಲ್ಲಿ ಅಲ್ಲೂ ಇದೆ, ಅಲ್ಲಿ ನೋಡ್ಕೋಬೋದು ನೀವು. ಓಕೆ, ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಪ್ರಾಬಬಿಲಿಟಿ ಇತ್ತು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಒಂದೇ PDF ನೋಟ್ಸಲ್ಲಿದೆ. MCQs 2 ಮಾರ್ಕ್ಸು 5 ಮಾರ್ಕ್ಸು ಒಂದೇ PDF ನೋಟ್ಸಲ್ಲಿದೆ. ಓಕೆ, ಈ ಕ್ಲಾಸ್ ಆದಮೇಲೆ ನಾನು ಎಲ್ಲ ವೀಡಿಯೋಸ್ ಏನು ಮಾಡಿದ ಪ್ರಾಬಬಿಲಿಟಿಲಿ ಅದರಲ್ಲಿ ಸೊ ಈ PDF ನೋಟ್ಸ್ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲಿಂದ ನೋಡ್ಕೋಬೋದು. ಜಸ್ಟ್ ಬರ್ಕೊಳ್ಳಿ ಈಗ. ಸೊ ಎಕ್ಸಾಮ್ ಭಾಳ ಸಮೀಪ ಬರ್ತಿದೆ. ಸೊ ನೀವು ಚೆನ್ನಾಗಿ ಓದಿ. ಓಕೆ, ಏನಂದರೆ ಹಬ್ಬ ಬಂದರೆ ನೀವು ಎಕ್ಸಾಮ್ ಯಾವಾಗ ಇರುತ್ತೆ ಅಂದರೆ ನಿಮಗೆ ಫೆಬ್ರವರಿಲಿ 2nd ವೀಕಿಂದ ಸ್ಟಾರ್ಟ್ ಆಗ್ಬೋದು ಹಬ್ಬ ಬಂದರು. ವೈ ಬಿಕಾಸ್ ನಿಮಗೆ ಸೆಕೆಂಡ್ ಇಯರ್ದು ಎಕ್ಸಾಮ್ ಯಾವಾಗ ಅಂದರೆ March 1 ಸ್ಟಾರ್ಟ್ ಆಗ್ತಿದೆ. ಅದು ಟೆಂಟೇಟಿವ್ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ. March 1 ಸೆಕೆಂಡ್ ಇಯರ್ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ರೆ ನೀವು ಫಸ್ಟ್ ಇಯರ್ ಏನು ಮಾಡಬೇಕಂದ್ರೆ, ಸೊ ಈಗ ನಮಗೆ ಫೆಬ್ರವರಿಲಿ 2nd ವೀಕಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಎಕ್ಸಾಮ್ಸು. ಅದಕ್ಕೋಸ್ಕರ ಈಗಿಂದನೇ ಸೀರಿಯಸ್ ಆಗಿ ಓದಿ ನೋಡಿ. ಈಗ ನಾರ್ಮಲಾಗಿ ಎಷ್ಟಿದೆ ಹಬ್ಬ ಅಂದರೂ ಒಂದು 60 ಡೇಸ್ ಇದೆ. ಓಕೆ, ಹಬ್ಬ ಬಂದರೂ 60 ಡೇಸ್ ಇದೆ ನಿಮಗೆ. 60 ಡೇಸಲ್ಲಿ ಪ್ರತಿ ಒಂದು ವೀಡಿಯೋ, ಒಂದು ದಿವಸಕ್ಕೆ ಒಂದು ವೀಡಿಯೋ ನೋಡಿ ಸಾಕು. ಒಂದು ದಿವಸಕ್ಕೆ ಒಂದು ನೀವು ನೋಡಿದರೆ ಟೋಟಲ್ ಆಗಿ 47 ವೀಡಿಯೋಸ್ ಬರ್ತವೆ ನಿಮ್ಗೆ. 47 ವೀಡಿಯೋಸ್ ನೋಡಿಬಿಟ್ರೆ ಈ ಆರಾಮಾಗಿ ನೀವು ಔಟ್ ಆಫ್ ಔಟ್ ತೆಗಿಬೋದು. ನಾನು ಮಾಡಿದ್ಬೇಕಾದ್ರೆ ಈಗ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ 3 ಮಾಡಲ್ ಕ್ವಶನ್ ಪೇಪರು ನಾನು ನಿಮ್ಗೆ ಅದನ್ನು ಸಾಲ್ವ್ ಮಾಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ನಾನು ಮಾಡಿಸಿರೋದು ಕ್ವಶನೇ ಬಂದವೆಲ್ಲವು. ನಾನು ಚೆಕ್ ಮಾಡಿದ್ದೀನಿ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲವು 3 ಮಾಡಲ್ ಕ್ವಶನ್ ಪೇಪರು ಆಲ್ಮೋಸ್ಟ್ ನಾನು ಮಾಡಿಸಿರೋ ಎಲ್ಲ ಕ್ವಶನ್ಸ್ ಅದರಿಂದನೇ ಬಂದವು. ಓಕೆ, ಅದಕ್ಕೋಸ್ಕರ ನಾನು ಏನು ಕ್ವಶನ್ಸ್ ಮಾಡ್ತೀನಲ್ಲ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕೋಸ್ಕರ ಬೇಕಾದ್ರೆ ನೀನು ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ ಇದಾವ, 3 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಓಕೆ, ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಒಂದೊಂದೇ ಸಾಲ್ವ್ ಮಾಡಿಸ್ತೀನಿ ನಿಮಗೆ. ಅದಕ್ಕೋಸ್ಕರ ನೀವು ಸ್ವಲ್ಪ ದಿವಸನೇ ಟೈಮ್ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಅಂತೇಳಿ ಟೈಮ್ ವೇಸ್ಟ್ ಮಾಡಬೇಡಿ ಅಲ್ಲಿ ಇಲ್ಲಿ ಅಡ್ಡಾಡೋದು. ಓಕೆ, ಮುಂದೆ ಇದ್ದಿದ್ದೆ ಡಿಗ್ರಿಯಲ್ಲಿ ನೀವು ಮಾಡ್ರಂತೆ, ಬಟ್ PUC ನೀವು ಚೆನ್ನಾಗಿ ಓದಿ. ಓಕೆ, ಸೊ ನಾವು ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದಾವೆ, ಅದು ಮಾಡ್ಬಿಡೋಣ. ಓಕೆ, ಸೊ ನಾವು ಸುಮ್ಮನೆ ಏನೋ ಹೇಳ್ತಾರಂತಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳೋದು. ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ನೋಡಿ. ಪ್ರಾಬಬಿಲಿಟಿ ಆಫ್ A ದಟ್ ಈಸ್ ಈಕ್ವಲ್ ಟು 0.42 ಇದೆ. ಪ್ರಾಬಬಿಲಿಟಿ ಆಫ್ B ದಟ್ ಈಸ್ ಈಕ್ವಲ್ ಟು 0.48 ಇದೆ. ಪ್ರಾಬಬಿಲಿಟಿ ಆಫ್ A ಅದೇ ಕೊಟ್ಟಿದ್ದಾರೆ, ARB ಅಂದ್ರೆ ಏನು, ದಟ್ ಈಸ್ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ಅಂತ ಅರ್ಥ. ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ಇದು ಕಂಡಿಡಿ ಅಂತ ಹೇಳಿದ್ದಾರೆ ಅವರು. ನಮಗೆ ಫಾರ್ಮುಲಾ ಗೊತ್ತಿದೆ. ನಮ್ಮ ಫಾರ್ಮುಲಾ ಏನು, ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ಇಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ದಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ A. ಓಕೆ, ಪ್ರಾಬಬಿಲಿಟಿ ಆಫ್ A ಪ್ಲಸ್ ಪ್ರಾಬಬಿಲಿಟಿ ಆಫ್ B ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಮುಗಿತು. ಮತ್ತೇನು, ಪ್ರಾಬಬಿಲಿಟಿ ಆಫ್ A ಎಷ್ಟು ಕೊಟ್ಟಿದೆ, ಪ್ರಾಬಬಿಲಿಟಿ ಆಫ್ A 0.42 ಕೊಟ್ಟಿದ್ದಾರೆ, 0.42 ಬರೀರಿ. ಓಕೆ, ಪ್ರಾಬಬಿಲಿಟಿ ಆಫ್ B ಎಷ್ಟು ಕೊಟ್ಟಿದೆ, ಪ್ರಾಬಬಿಲಿಟಿ ಆಫ್ B ದಟ್ ಈಸ್ 0.48 ಕೊಟ್ಟಿದ್ದಾರೆ, 0.48 ಬರ್ಕೊಳ್ಳಿ. ಇದನ್ನು ಮಾಡಿಸಿದ್ದೀನಿ ನಾನು 5 ಮಾರ್ಕ್ಸಲ್ಲಿ ಮಾಡಿಸಿದ್ದೀನಿ. ಪ್ರಾಬಬಿಲಿಟಿ ಆಫ್ 0.8 ಬರುತ್ತೆ. ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಎಷ್ಟಿದೆ ನಮಗೆ ಅದೆಷ್ಟು 0.16 ಇದೆ, 16 ಬರ್ಕೊಳ್ಳಿ. ನಾವು 0.42 ಹೆಂಗಿದೆ ಹಂಗೆ ಬರ್ಕೊಳ್ಳಿ 0.42. ಸೊ ನಾನೇನು ಮಾಡಿ 0.48 0.16 ಕಳೀರಿ. ಓಕೆ, ಎಷ್ಟಾಗುತ್ತೆ, 8 6 ಹೋದಾಗ 2 ಬರುತ್ತೆ, 4 1 ಹೋದಾಗ 3 ಉಳಿಯುತ್ತೆ. ಸೊ ನಮಗೆ 0.32 ಬರುತ್ತೆ. ಇವೆರಡು ಆ್ಯಡ್ ಮಾಡಿ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2 + 2 ಮಾಡಿದ್ರೆ ಏನಾಗುತ್ತೆ 4 ಆಗುತ್ತೆ. 3 + 4 ಮಾಡಿದ್ರೆ ಏನಾಗುತ್ತೆ 7 ಆಗುತ್ತೆ. ದಟ್ ಈಸ್ 0.74 ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ದಟ್ ಈಸ್ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ನಮಗೆ ಎಷ್ಟು ಬರುತ್ತೆ, ನಮಗೆ 0.74 ಬರುತ್ತೆ.
ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ನೋಡಿ, ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಅದೇ ಬಟ್ ಇದನ್ನ ಸ್ವಲ್ಪ ವೆನ್ ಡಯಾಗ್ರಾಮ್ ಪ್ರಕಾರದಿಂದ ಅರ್ಥ ಮಾಡ್ಕೊಳ್ಳೋಣ. ವೈ ಬಿಕಾಸ್ ನಮಗೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕೇಳ್ತಾರೆ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಗೊತ್ತಾ ನಿಮ್ಗೆ? ಓಕೆ, ಸೊ ನಾನು 5 ಮಾರ್ಕ್ಸ್ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ನೋಡಿ, ಇಲ್ಲಿದೆ ಎ ಇಂಟರ್ಸೆಕ್ಷನ್ ಬಿ, ಇಲ್ಲಿದೆ ತಡ್ರಿ ಹೇಳ್ತೀನಿ. ಓಕೆ, ಇಲ್ಲಿದೆ ನೋಡಿ. ಸೊ ಇದನ್ನು ಪ್ರಾಪರ್ಟಿ ಆಫ್ ಎ ಯೂನಿಯನ್ ಬಿ. ಓಕೆ, ಇದೇನು ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಪ್ರಾಪರ್ಟಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಇದು, ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದು. ಓಕೆ, ಪ್ರಾಪರ್ಟಿ ಆಫ್ ನಾಟ್ ಎ ಯೂನಿಯನ್ ಬಿ, ಎ ಯೂನಿಯನ್ ಬಿ ಬಿಟ್ಟು ಉಳಿಕಿದ್ದಲ್ಲ ಅಂದ್ರೆ ಇದು. ಅದೇ ತರ ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಇದು. ಓಕೆ, ಈ ಪ್ಲೇಸ್ ಅಲ್ಲಿ ಏನು ಬರ್ತಾ ಔಟ್ಕಮ್ಸ್, ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ. ಅದೇ ತರ ಬಿ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂದ್ರೆ ಇದು ಗೊತ್ತಿರಬೇಕು ನಮಗೆ. ಸೊ ನಮ್ಗೆ ಎ ಮೈನಸ್ ಬಿ ಅಂತಾನೂ ಹೇಳ್ತೀವಿ, ನಾವು ಪ್ರಾಪರ್ಟಿ ಆಫ್ ಎ ಮೈನಸ್ ಬಿ ಅಂತ ಹೇಳ್ತೀವಿ. ಪ್ರಾಪರ್ಟಿ ಆಫ್ ಎ ಮೈನಸ್ ಬಿ, ಪ್ರಾಪರ್ಟಿ ಆಫ್ ಎ ಮೈನಸ್ ಬಿ ಇದೆ ಪ್ರಾಪರ್ಟಿ ಆಫ್ ಬಿ ಮೈನಸ್ ಎ ಅಂತ ಅರ್ಥ. ಓಕೆ, ಸೊ ಮೀನಿಂಗ್ ಏನು, ಎ ಸೆಟ್ ಅಲ್ಲಿ ಎಲ್ಲ ಎಲಿಮೆಂಟ್, ಎ ಸೆಟ್ ಅಲ್ಲಿ ಬಿ ಸೆಟ್ ಎಲ್ಲ ಎಲಿಮೆಂಟ್ಸ್ ತೆಗೆದು ಬಿಡಕ್ಕೆ ಅದೇನಿರುತ್ತೆ ಪ್ರಾಪರ್ಟಿ ಆಫ್ ನಮಗೆ ಏನು ಬರುತ್ತೆ, ಇದು ಈ ಪ್ಲೇಸ್ ಅಲ್ಲಿ ಬರುತ್ತೆ. ಅದನ್ನ ಹೆಂಗ್ ಬರುತ್ತೆ, ಪ್ರಾಪರ್ಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರೀಬಹುದು. ಅವ್ರು ಇದೇ ಕೇಳಿದ್ದು, ಅಂದ್ರೆ ಇಲ್ಲಿ ಎಲಿಮೆಂಟ್ಸ್ ಏನ್ ಬರ್ತಾವೆ ಕಂಡುಹಿಡಿ ಅಂತಾರೆ. ಓನ್ಲಿ ಎ ಅಂತ ಅರ್ಥ ಇದನ್ನೇನು, ದಿಸ್ ಇಸ್ ನಥಿಂಗ್ ಬಟ್ ಓನ್ಲಿ ಎ. ಪ್ರಾಪರ್ಟಿ ಆಫ್ ಗೆಟಿಂಗ್ ಓನ್ಲಿ ಎ. ಇದೇನೋ ಪ್ರಾಪರ್ಟಿ ಆಫ್ ಗೆಟಿಂಗ್ ಓನ್ಲಿ ಬಿ ಅಂತ ಅರ್ಥ, ಓನ್ಲಿ ಬಿ. ಇದು ಪ್ರಾಪರ್ಟಿ ಆಫ್ ಗೆಟಿಂಗ್ ಓನ್ಲಿ ಎ, ಪ್ರಾಪರ್ಟಿ ಆಫ್ ಗೆಟಿಂಗ್ ಓನ್ಲಿ ಬಿ. ಸೊ ನಾವು ಕ್ವಶನ್ ಸಾಲ್ವ್ ಮಾಡೋಣ ಈಗ. ಎಲ್ಲರೂ ಬಹಳ ದೂರ ಇದೆ. ಇಲ್ಲಿ ನಾವು ಪ್ರಾಪರ್ಟಿ ಆಫ್ ಗೆಟಿಂಗ್ ಓನ್ಲಿ ಎ ಅಂತ ಅರ್ಥ. ಓನ್ಲಿ ಏನಂದ್ರೆ ನಮ್ಗೆ ಏನು ಇದು ಕಂಡುಹಿಡಿಬೇಕು. ಸೊ ನಮ್ಗೆ ಯಾವುದು ಇದು ಕಂಡುಹಿಡ್ಬೇಕು ನೋಡಿ. ಬೇರೆ ಪೆನ್ ತಗೊಳ್ತೀನಿ. ಈ ಪ್ಲೇಸಲ್ಲಿ ನಮಗೆ ಎಷ್ಟು ಔಟ್ಕಮ್ ಬರುತ್ತೆ ಅದಕ್ಕೆ ಕಂಡುಹಿಡ್ಬೇಕು. ನಾವು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈಗ ಬೇರೆ ಪೆನ್ ತಗೊಳ್ಳೋಣ. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ ನೋಡಿ. ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ 0.35 ಇದೆ, ರೈಟ್ 0.35 ಫಸ್ಟ್ 0.35 ಇದನ್ನ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ ನಮಗೆ ಇಲ್ಲಿ ಬೇಕಾದ್ರೆ ಇಲ್ಲಿ ಹೊರಗೆ ಬರ್ಕೊಂಡು ಇಲ್ಲಿ ಎಷ್ಟಿದೆ 0.35. ಇಲ್ಲಿ 0.35 ಇದೆ ಅಂದ್ರೆ ಇಲ್ಲಿ 0.35 ಅಂದ್ರೆ ಇಲ್ಲಿ ಎಷ್ಟಿರುತ್ತೆ ಹೇಳಿ, ಟೋಟಲ್ ಆಗಿ ಎಷ್ಟಿದೆ ಪಾಯಿಂಟ್ ಎ ನಮಗೆ ಪ್ರಾಬಬಿಲಿಟಿ ಆಫ್ ಎಷ್ಟಿದೆ 0.54 ಇದೆ. 0.54 ಅಲ್ಲಿ ಎಷ್ಟು ತೆಗಿಡ್ಬೇಕು ನಾವು, 0.35 ಕಳೆದ್ರೆ ಇಷ್ಟು ಬಂದ್ಬಿಡುತ್ತೆ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಓನ್ಲಿ ಎ ಇಸ್ ನಥಿಂಗ್ ಬಟ್ ವಾಟ್, ಪ್ರಾಬಬಿಲಿಟಿ ಆಫ್ ಓನ್ಲಿ ಎ ಇಸ್ ನಥಿಂಗ್ ಬಟ್, ಇಲ್ಲೇ ಬರೀತೀನಿ ನೋಡಿ, ಪ್ರಾಬಬಿಲಿಟಿ ಆಫ್ ಓನ್ಲಿ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ ನಮಗೆ ಪ್ರಾಬಬಿಲಿಟಿ ಆಫ್ ಎ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಷ್ಟೇ ಪ್ರಾಬಬಿಲಿಟಿ ಆಫ್ ಓನ್ಲಿ ಎ ಅಂತ ಇದೇ ಮೀನಿಂಗ್. ನಾವು ಇದನ್ನೇ ಕಂಡುಹಿಡಿತೀವಿ. ಇದು ಏನು ಬರುತ್ತೆ, ಪ್ರಾಬಬಿಲಿಟಿ ಆಫ್ ಓನ್ಲಿ ಎ ಅಂತ ಪ್ರಾಬಬಿಲಿಟಿ ಆಫ್ ಎ ಅಲ್ಲಿ ಅನ್ಬೋದು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ ನಮಗೆ, ಪ್ರಾಬಬಿಲಿಟಿ ಆಫ್ ಎ 0.54 ಇದೆ, 0.54 ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಿದೆ, ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಿದೆ, ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ 0.35 ನೋಡಿ. ಓಕೆ, 0.54 ಅಲ್ಲಿ 35 ಕಳೆಯಿರಿ. 0.54 ಅಲ್ಲಿ 35 ಕಳೆದಾಗ ಎಷ್ಟಾಗುತ್ತೆ, 0.35 ಅಲ್ಲಿ ನಮಗೆ 14 ಅಲ್ಲಿ 5 ಹೋದಾಗ ಎಷ್ಟಾಗುತ್ತೆ, 9 ಆಗುತ್ತೆ. ಇಲ್ಲಿ ನಮಗೆ 5 ಅಲ್ಲಿ 4 ಹೋದಾಗ 1 ಆಗುತ್ತೆ, 0.1 ಆಗುತ್ತೆ. ಓಕೆ, ನಮ್ಗೆ ಎಷ್ಟಾಗುತ್ತೆ, ದಿಸ್ ಇಸ್ 0.19 ಆಗುತ್ತೆ. ಅಂದರೆ ಇಲ್ಲಿ ನಮ್ಗೆ ಇಲ್ಲಿ ಎಷ್ಟು ಔಟ್ಕಮ್ಸ್ ಬರ್ತದೆ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದಿಸ್ ಓನ್ಲಿ ಎ ಇಸ್ ಅಂದರೆ 0.19. ದಟ್ ಈಸ್ 0.1. ನಾವು ವಿಚ್ ಆನ್ಸರ್ ಇಸ್ ಕರೆಕ್ಟ್, ನಾವು ದಿಸ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ದಿಸ್ ರೈಟ್ ಡೌನ್. Okay, so now we will go for next question ನೋಡಿ. Last question of the MCQ series ಇದು. Okay, now M and N are two events. M and M and two events ಇದಾವೆ. The probability that at least one of them will occurs. Okay, ಅಂದ್ರೆ ಇದೇ ಮೀನಿಂಗ್ A ಮತ್ತೆ B ಅಂತ event. Instead of putting A and B ಅಂತ ಕೊಟ್ಟಿದ್ರೆ ಅವ್ರು ಏನು ಕೊಟ್ಟಿದ್ರೆ M and N ಕೊಟ್ಟಿದ್ರು. At least one of them ಅಂತ ಹೇಳಿದ್ರು. At least one of them is nothing but probability of getting A union B ಅಂತ ಅರ್ಥ. ಬಟ್ A and B ಕೊಟ್ಟಿಲ್ಲ ಅವ್ರು events ಏನು ಕೊಟ್ಟಿದ್ರೆ M and N ಅಂತ ಕೊಟ್ಟಿರ್ತಾರೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನಾರ್ಮಲ್ ಆಗಿ ನೋಡಿ ನಮ್ಗೆ ಏನು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ A ಯೂನಿಯನ್ B ಏನು ಬರ್ತಿತ್ತು ನಮಗೆ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ A ಯೂನಿಯನ್ B ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತಿತ್ತು, ಪ್ರಾಬಬಿಲಿಟಿ ಆಫ್ A ಪ್ಲಸ್ ಪ್ರಾಬಬಿಲಿಟಿ ಆಫ್ B ಮೈನಸ್ ಆಫ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಬರ್ತಿತ್ತು. ಇಷ್ಟು ಬರ್ತಿತ್ತು ನಮ್ಗೆ. ಅದೇ ಥರ ಸೊ ನಮಗೆ ನೋಡಿ ಪ್ರಾಬಬಿಲಿಟಿ ಆಫ್ A ಮತ್ತು B ಇಲ್ಲ ಇವೆಂಟಿಗೆ.
ಎಮ್ ಆ್ಯಂಡ್ ಎನ್ ಇದೆ ಇವೆಂಟ್ ನಮಗೆ ನೋಡಿ ಪ್ರಾಬಬಿಲಿಟಿ ಆಫ್ ಎಮ್ ಆ್ಯಂಡ್ ಎನ್. ಸೊ ಎಮ್ ಯೂನಿಯನ್ ಎನ್ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಂದರೆ ಅಟ್ಲೀಸ್ಟ್ ಒನ್ ಆಫ್ ದಮ್ ಅಂದರೆ ಯೂನಿಯನ್ ಬಿ, ಎ ಯೂನಿಯನ್ ಬಿ, ಎಮ್ ಯೂನಿಯನ್ ಎನ್ ಅಂತ ಅರ್ಥ. ಸೊ ವಿಚ್ ಮೀನ್ಸ್ ಇಲ್ಲಿ ಏನು ಬರ್ತದೆ, ಎಲ್ಲೆಲ್ಲಿ ಎಮ್ ಇದೆ ಅಲ್ಲಿ ಎನ್ನ, ಎಲ್ಲೆಲ್ಲಿ ಎ ಇದೆ ಅಲ್ಲಿ ಎಮ್ನ ರಿಪ್ಲೇಸ್ ಮಾಡಿ, ಎಲ್ಲೆಲ್ಲಿ ಬಿ ಇದೆ ಅಲ್ಲಿ ಎನ್ನ ರಿಪ್ಲೇಸ್ ಮಾಡಿ ಪ್ರಾಬಬಿಲಿಟಿ ಆಫ್ ಎಮ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಎನ್ minus of probability of m intersection n. So this is what at least one of them ಅಂತ ಗೊತ್ತಿರಬೇಕು. at least one of them ಅಂತ a union b ಅಂತ ಅರ್ಥ. ಓಕೆ, ಸೊ ನಮಗೆ ಇದು ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ, ದಟ್ ಈಸ್ ನಮ್ಮ ಪ್ರಾಬಬಿಲಿಟಿ ಆಫ್ m ಪ್ಲಸ್ ಪ್ರಾಬಬಿಲಿಟಿ ಆಫ್ n ಇದು ಬರ್ತದೆ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್, ಇಷ್ಟು ಸಾಲ್ವ್ ಮಾಡ್ಬೇಕು ನೋಡಿ. ಓಕೆ, ಸೊ ನೋಡಿ, ಸೊ ನೀವು ಇನ್ನೊಂದು ಸ್ವಲ್ಪ ದಿವಸನೇ ಇದೆ, ಚೆನ್ನಾಗಿ ಓದಿ. ವೈ ಬಿಕಾಸ್ ನೀವು ಈಗ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟು ನಿಮಗೆ ಸೆಕೆಂಡ್ ಇಯರು ಒಳ್ಳೆ ಓದ್ತೀರಾ. ನೀವು ಫಸ್ಟ್ ಇಯರು ನಾನು ನಾರ್ಮಲಾಗಿ ನೀವು ಮಾರ್ಕ್ಸ್ ತೊಗೊಂಡಿಲ್ಲ ಅಂದರೂ ನೀವು ಮಾರ್ಕ್ಸ್ ಎಷ್ಟು ತೊಗೊಂಡ್ರು ವೇಸ್ಟೇ ಅದು. ಬಟ್ ನೀವು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರಬೇಕಂದ್ರೆ ನೀವು ಫಸ್ಟ್ ಇಯರ್ ಚೆನ್ನಾಗಿ ಮಾರ್ಕ್ಸ್ ಹೋಗಬೇಕು. ಬಿಕಾಸ್ ನೀವು ಫಸ್ಟ್ ಇಯರ್ ಯಾರು ಕೇಳ್ತಾರೆ, ಬಿಡಿ ಸರ್ ತೊಗೊಂಡಾಯ್ತು, ನೋಡಿದ್ರೆ ಆಯಿತು, ಮಾಡಿದ್ರೆ ಆಯಿತು, ಅವೆಲ್ಲ ಅಲ್ಲ. ನಿಮಗೆ ಫಸ್ಟ್ ಇಯರ್ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡ್ರೆ ಸೆಕೆಂಡ್ ಇಯರ್ ಮಾರ್ಕ್ಸ್ ಅದಕ್ಕಿಂತ ಚೆನ್ನಾಗಿ ತೆಗಿತೀರ. ಓಕೆ, ಅದ್ರದ್ದೆಲ್ಲ ಹೇಳ್ಕೊಂಡು ನೀವು ಚೆನ್ನಾಗಿ ಓದಿ. ಓಕೆ, ವೈ ಬಿಕಾಸ್ ನಿಮ್ಮ ಅಪ್ಪ ಅಮ್ಮ ಭಾಳ ಕಷ್ಟಪಡ್ತಿರ್ತಾರೆ. ಸೊ ನೀವು ನೋಡಿದರೆ ಸುಮ್ಮನೆ ಶೋಕಿ ಮಾಡಿ ಜೀವನ ಕಳಿಬಾರ್ದು. ನೀವು ಕಷ್ಟಪಟ್ಟು ಎಲ್ಲಿ ಏನಾದ್ರು ಕಷ್ಟಪಡಿ, ನೀವು ಕಷ್ಟಪಡೋದು ಕಲಿಬೇಕು ಫಸ್ಟು. ನೀವು ಕಷ್ಟಪಟ್ಟರೆ ಅಷ್ಟೇ ಮುಂದೆ ಜೀವನ ಚೆನ್ನಾಗಿರುತ್ತೆ. ನೀವು ಏನು ಕಷ್ಟಪಡಿಲ್ಲ, ನಾರ್ಮಲಾಗಿ ಹಂಗೆ ಬದುಕೊಂಡು ಹೋಗ್ತೀನಿ, 4 ಜನ ಹೆಂಗದ್ರ ಅಂತ 4 ಜನ ಇರುತ್ತೆ, ಅದು ಇರಬಾರ್ದು. ನೀವು 4 ಜನ ಫ್ರೆಂಡ್ಸ್ ಹೆಂಗಿರ್ತಾರೆ, ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಬೆಳಿಬೇಕು. 4 ಜನ ನಿಮ್ಮನ್ನು ನೋಡಿ ಕಲಿಬೇಕು. ನೀವು 4 ಜನ ನೋಡಿ ಕಲಿಯೋದಲ್ಲ, 4 ಜನ ನಿಮ್ಮನ್ನು ನೋಡಿ ಕಲಿಬೇಕು. ಅದಕ್ಕೋಸ್ಕರ ಬಿಕಾಸ್ ನಿಮ್ಮ ಅಪ್ಪ ಅಮ್ಮ ಭಾಳ ಕಷ್ಟಪಟ್ಟು ನಿಮಗೆ ಓದಿಸ್ತಿರ್ತಾರೆ. ಅದಕ್ಕೋಸ್ಕರ ಅವ್ರ ಮುಖ ಆದ್ರೂ ನೋಡಿ, ಬೇಕಾದ್ರೆ ನೋಡಿ ನಿಮ್ಮ ಅಪ್ಪ ಅಮ್ಮ ಯಾವತ್ತಿದ್ರು ನೋಡಿ, ನೀವು ಅವ್ರು ಯಾವತ್ತಿದ್ರು ಅವರು ಸುಖದಾಗ ಇಲ್ಲಿರಲ್ಲ. ಅವ್ರು ನಿಮ್ಗೋಸ್ಕರ ಯೋಚನೆ ಮಾಡ್ತಾರೆ, ನೀವು ಚೆನ್ನಾಗಿರ್ಬೇಕು, ನೀವು ಹಂಗಾಗಬೇಕು, ನೀವು ಹಿಂಗೆ ಆಗಬೇಕು. ಅದಕ್ಕೋಸ್ಕರ ಅವ್ರ ಮುಖನಾದ್ರೂ ನೋಡಿ, ಅವ್ರು ಯಾವತ್ತಿದ್ರು ಕಷ್ಟಪಡ್ತಿರ್ತಾರೆ ನಿಮ್ಗೆ ಒಳ್ಳೇದಕ್ಕೋಸ್ಕರ. ಅವ್ರ ಮುಖ ನೋಡ್ಕೊಂಡ್ರು, ನಿಮ್ಮ ಮನೇಲಿ ಇರ್ತೀರ, ಅವ್ರ ಮುಖ ನೋಡ್ಕೊಂಡ್ರು ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಗೆ ಏನಪ್ಪ ಇಷ್ಟು ದಿವಸ ಓದಿಲ್ಲ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಈಗಿಂದ ಓದಿ. ಓಕೆ, ಸೊ ನಿಮಗೆ ಬಿಕಾಸ್ ಜೀವನ ಫುಲ್ ಇದು ನಿಮ್ಗೆ ನಾರ್ಮಲ್ ಆಗಿ ಇಷ್ಟು ಮುಂದೆ ಜೀವನ ಭಾಳ ಈಸಿ ಇರಲ್ಲ, ನಿಮಗೆ ಭಾಳ ಈಸಿ ಇರಲ್ಲ, ಭಾಳ ಕಷ್ಟ ಜೀವನ ಮುಂದೆ. ಓಕೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ. ಪ್ರೀವಿಯಸ್ಸಲ್ಲಿ ಇರ್ತಿತ್ತು, ನಾವು ಹಳೆ ಕಾಲದಾಗ ಇರ್ತಿತ್ತು, ಅವಾಗ ಸುಮ್ಮನೆ ಡಿಗ್ರಿ ಮಾಡ್ಕೊಂಬಿಟ್ರೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡವು. ಈಗೆಲ್ಲ ಇರಲ್ಲ. ಹಳೆ ಕಾಲದಾಗ ಅಂದರೆ ನಮ್ಮ ಕಾಲನೂ ಅಲ್ಲ, ಹಳೆ ಕಾಲ ಅಂದರೆ 1990s ಅವಾಗ ಡಿಗ್ರಿ ಮಾಡಿಬಿಟ್ರೆ ಮುಗೀತು ಗೌರ್ಮೆಂಟ್ ಕಾಲೇಜ್. PUC ಮಾಡಿದವ್ರಿಗೂ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ದು. ಬಟ್ ಈಗ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಸಿಗೋದೇ ಇಲ್ಲ ನಮಗೆ. ಗೌರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ ಎಷ್ಟೋ ಎಕ್ಸಾಮ್ ಬರೀಬೇಕು. ಓಕೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ, ನೀವು ಒಳ್ಳೆ ನಾಲೆಜ್ ಬೆಳೆಸ್ಕೊಳ್ಳಿ. ನಾಲೆಜ್ ಬೆಳೆಸ್ಕೋಬೇಕು ಮೇನು. ನೀವು ನಾಲೆಜ್ ಬೆಳೆಸಿದ್ರೆ ಸೊ ನೀವು ಎಲ್ಲಾದರೂ ಸರ್ವೈವ್ ಆಗ್ತೀರಿ. ನೀವು ನಾರ್ಮಲ್ ಆಗಿ ಸುಮ್ಮನೆ ಇವೆಲ್ಲ ಬೈಹೆಟ್ ಮಾಡಿದ್ರೆ ಬಾಯ್ಸಲ್ಲಿ ಎಕ್ಸಾಮಲ್ಲಿ ಬೈಹೆಟಲ್ಲಿ ಬರಲ್ಲ. ಅದು ಇಲ್ಲಿ ನೆನಪಿರುತ್ತೆ. ಹಬ್ಬ ಬಂದರೂ ಟೆಸ್ಟಿಗೆ ಬರೀತೀರಾ, ಎಕ್ಸಾಮ್ಗೂ ಬರೀತೀರಾ. ನಾಳೆ ಯಾರಾದ್ರೂ ಕೇಳಿದ್ರೆ ಓಕೆ, ಫೈನಲ್ ಎಕ್ಸಾಮ್ ಅವ್ರು ಬರೆದು ಬಿಟ್ರಿ ಏನೋ ಬೈಹೆಟ್ ಮಾಡಿ. ನಾಳೆ ಯಾರು ಕೇಳಿ ಇದೇನಪ್ಪ ಅಂತೇಳಿ ಕೇಳಿದ್ರೆ, ಓಕೆ, ನಾಳೆ ನಿಮ್ಮ ಮಕ್ಕಳೇ ಕೇಳಿದ್ರೆ ಇದು ಹೆಂಗಪ್ಪ ಅಂತೇಳಿ, ಹೆಂಗಮ್ಮ ಅಂತೇಳಿ. ಅದಕ್ಕೋಸ್ಕರ ಅದು ನಿಮ್ಮ ಮಕ್ಕಳ ಮುಂದೆ ಅಥವಾ ಬೇರೆಯವ್ರ ಮುಂದೆ ಶೇಮ್ ಆಗಬಾರ್ದು, ನೀನು ಹೆಂಗೆ ಓದಿದೆ ಅಂತೇಳಿ ಅದನ್ನೆಲ್ಲ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದಿ, ಅರ್ಥ ಮಾಡ್ಕೊಂಡು ಓದಿ. ಓಕೆ, ಸೊ ನಾನು ಮಾಡಲ್ ಕ್ವಶನ್ ಪೇಪರ್ಸು ಬಂದಿದ್ದಾವೆ ಈಗ 3 ಮಾಡಲ್ ಕ್ವಶನ್ ಪೇಪರ್. ಅವು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಮೇ ಬಿ ನಿಮ್ಮದು ಎಕ್ಸಾಮ್ ಯಾವಾಗಿರ್ಬೋದು ಅಂದರೆ, ನಿಮ್ಮ ಎಕ್ಸಾಮು ಫೆಬ್ರವರಿ 2nd ವೀಕಿಂದ ಸ್ಟಾರ್ಟ್ ಆಗ್ಬೋದು. ಓಕೆ, ಪ್ರಾಕ್ಟಿಕಲ್ಸ್ ಮೇ ಬಿ ಜನವರಿಯಲ್ಲಿ ಮುಗಿಸ್ಬಿಡ್ತಾರೆ ಫಸ್ಟ್ ಇಯರ್ದು. ಸೊ ನಿಮಗೆ ಫಸ್ಟ್ ಇಯರ್ದು ಮೇನ್ ಎಕ್ಸಾಮ್ ಎಷ್ಟಿದೆ ಫೆಬ್ರವರಿಲಿ 2nd ವೀಕಿಂದ ಸ್ಟಾರ್ಟ್ ಆಗ್ಬೋದು. ಇದು ನನ್ನ ಪ್ರಿಡಿಕ್ಷನ್, ಮೇ ಬಿ ಟೆಂಟೇಟಿವ್, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಬಟ್ ಅವರು ಅನೌನ್ಸ್ ಮಾಡಿದಾಗ ನಾನು ಹೇಳ್ತೀನಿ ನಿಮಗೆ. ಓಕೆ, ಜಸ್ಟ್ ಈ ಕ್ವಶನ್ಸ್ ನೋಡಿ ನೀಟಾಗಿ. ಈ ಕ್ವಶನ್ಸ್ 20 ಕ್ವಶನ್ಸ್ ಇದೆಲ್ಲ, 20 ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಸಾಕು ನಿಮಗೆ. MCQ ಇಂದ ಪ್ರಾಬಬಿಲಿಟಿಯಿಂದ MCQ ಇಷ್ಟೇ ಸಾಕು. ನೀವು ಬೋರ್ಡಿಗೆ ಆರಾಮಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ನೀವು KCETಗೂ ಮಾಡ್ಬೋದು, ಬಟ್ ಆ ಲೆವೆಲ್ಗೆ ಇಲ್ಲ ಇವನು ಕ್ವಶನ್ಸು. ಇನ್ನು ಭಾಳ ಕ್ವಶನ್ಸ್ ಮಾಡಿಸ್ಬೇಕಿತ್ತು, ನಾನು ಮಾಡಿಸ್ತೀನಿ. ಅದು KCETಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಅದು ಬೇರೆ ಕ್ವಶನ್ಸ್ ಭಾಳ ಕ್ವಶನ್ಸ್ ಮಾಡ್ತೀನಿ. ಆವಾಗ ನೀವು ಇದು ಬರಲ್ಲ ಅಂತಲ್ಲ, ಇವು ಬರ್ತವೆ. ಓಕೆ, KCETಗೆ ಆವಾಗ ನಿಮಗೆ ಒಂದು ಲೆವೆಲಿಗೆ, ನಾನು KCETನೂ ಒಂದು ಲೆವೆಲಿಗೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋ ಥರ ಮಾಡ್ತೀನಿ. ಓಕೆ, ಜಸ್ಟ್ ಥ್ಯಾಂಕ್ ಯು ಸೊ ಮಚ್.